ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುತ್ತಾ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞನಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇವತ್ತಿನ ಪಾಠ ನಿಮ್ಗೆಲ್ಲರಿಗೂ ಗ್ರೂಪಲ್ಲಿ ಹಾಕಿದಂಥ ರೀತಿಯಲ್ಲಿ ಏನ್ರಿ ಒಂದು ಅಂದಿ ಭಾಷೆಗಳು ಅದರ. ಸೊ ಇದನ್ನ ನಾವು ಯಾಕೆ ಇವಾಗ ಧ್ಯಾನ ಮಾಡಬೇಕು ಅಂತ ನೋಡ್ಬೇಕಾದ್ರೆ, ಇವಾಗ ಹೆಚ್ಚಿನಾಗಿರೋಂಥ ಒಂದು ದೊಡ್ಡ ದೊಡ್ಡ ಕೂಟಗಳು ನಡೆಯೋದು ನಾವು ನೋಡ್ಬೋದು. ಅದರ ಈ ಕೂಟಗಳಲ್ಲಿ ಅನೇಕ ಒಂದು ಅದ್ಭುತಗಳು, ಅನೇಕ ಒಂದು ಸೂಚಕ ಕಾರ್ಯಗಳಾಗ್ತದೆ. ಎಷ್ಟೋ ಜನಗಳಿಗೆ ಏನ್ರಿ ಕೈ ಕಾಲಿಲ್ದವ್ರಿಗೆ ಕೈ ಕಾಲು ಬರ್ತದೆ. ಅದರ ಅನಾರೋಗ್ಯದಲ್ಲಿರೋರಿಗೆ ಎಲ್ಲ ಕಾಯಿಲೆಗಳು ವಾಸಿ ಆಗ್ತದೆ. ಅದು ಮಾತ್ರ ಅಲ್ಲ, ಈ ಒಂದು ಕೂಟಗಳಲ್ಲಿ ಏನ್ರಿ ಈ ಒಂದು ಅದ್ಭುತದ ಜೊತೆಗೆ ಏನ್ರಿ ಅನ್ಯ ಭಾಷೆಗಳು ಕೂಡ ಮಾತಾಡ್ತಾ ಏನ್ ಮಾಡ್ತೀವಿ ನೋಡ್ತಿದ್ರ. ಸರಿ, ಹಂಗಾರೆ ಇದ್ರ ಬಗ್ಗೆ ನಾವು ಸತ್ಯವೇದ ತಿಳ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಇಂಪಾರ್ಟೆಂಟು ಅಂತಂದ್ರೆ, ಈ ಒಂದು ಕಾರ್ಯಗಳ ಬಗ್ಗೆ ಯೇಸು ಕ್ರಿಸ್ತು ಸತ್ಯವೇದದಲ್ಲಿ ಏನ್ ಮಾಡಿದ್ದಾರೆ ನಮಗೆ ಮಾತಾಡಿರೋದು ನಮ್ಗೆ ಏನಾಗಿದೆ ಚೆನ್ನಾಗಿ ಗೊತ್ತಿದೆ ಅದರ. ಸೊ ಹಂಗಾರೆ ಯೇಸು ಕ್ರಿಸ್ತು ಸತ್ಯವೇದದಲ್ಲಿ ಏನ್ ಮಾತಾಡಿದ್ದಾರೆ ಇದ್ರ ಬಗ್ಗೆ ಅಂತ ನಾವು ವಾಕ್ಯದ ಮುಖಾಂತರ ಮಾಡೋಣ ನೋಡೋಣ ಅದರ. ಸೊ ಅದಕ್ಕೆ ಈ ಒಂದು ಪಾಠ ಆಕ್ಚುಲಿ ಏನಾಗಿರ್ತಾರೆ ಅಂದ್ರೆ 2 ಭಾಗವಾಗಿರ್ತಾರೆ. ಓಕೆನ್ರಾ, ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಇವತ್ತು ಒಂದು ಭಾಗ ಇರ್ತಾರೆ. ಸಮಯ ಸಾಲದಿರೋದ್ರಿಂದ ಇದು ನೆಕ್ಸ್ಟ್ ವಾರ ಕೂಡ ನಾವೇನ್ ಮಾಡ್ತೀರಿ ಕಂಟಿನ್ಯೂ ಮಾಡ್ತೀರಿ ಅಲ್ವರ. ಸೊ ಅದರಿಂದ ನೋಡ್ಬೇಕಾದ್ರೆ ಈ ವಾರ ಬರೀ ಅನ್ಯ ಭಾಷೆಗಳಿರ್ತಾರೆ. ಮುಂದೆ ಬರುವಂತ ವಾರದಲ್ಲಿ ನಮ್ಮನ್ರಿ ಅದ್ಭುತಗಳು, ಸೂಚಕ ಕಾರ್ಯಗಳು, ಅದರ ದೀರ್ಘದರ್ಶನಗಳು, ದರ್ಶನಗಳು, ಪ್ರವಾದನೆಗಳು, ಇದ್ರ ಬಗ್ಗೆ ನಾವೇನ್ ಮಾಡೋಣ ಮುಂದಿನ ವಾರದಲ್ಲಿ ನಾವೇನ್ ಮಾಡೋಣ ನೋಡೋಣ ಅದರ. ನಾವು ಇವಾಗ ಏನಪ್ಪ ಮಾಡೋಣ ಅಂದ್ರೆ ಅನ್ಯ ಭಾಷೆಗಳ ಬಗ್ಗೆ ಏನ್ ಮಾಡೋಣ ನಾವು ನೋಡೋಣ. ಸರಿ, ಇದ್ರ ಬಗ್ಗೆ ನಾವು ಯಾಕೆ ಓದ್ಬೇಕು ಅಂತಂದ್ರೆ, ನಮ್ಮ ರಕ್ಷಕನಾಗಿಂತ ಯೇಸು ಕ್ರಿಸ್ತು ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ನೋಡಿದ್ದೀನಿ ಯಾರಪ್ಪ ಅಂದ್ರೆ ಮತ್ತೆ 7ನೇ ಅಧ್ಯಾಯ 21ರಿಂದ 23. ದಯವಿಟ್ಟು ಯಾರು ಓದ್ತೀರಾ ಸಹೋದರ ಸಹೋದರಿಗಳು? ಮ್ಯಾಥ್ಯೂ 7 ಚಾಪ್ಟರ್ 21 and 23. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ನೋಡ್ರಾ? ಆದ್ದರಿಂದ ಓಕೆ, ಥ್ಯಾಂಕ್ ಯು ಸ್ಟಾರ್. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇಲ್ಲಿ ಯೇಸು ಕ್ರಿಸ್ತು ನಮ್ಗೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ಧರ್ಮ ನಿಂದಕರೇ ನನ್ನಿಂದ ಏನ್ ಮಾಡಿರಿ ಬಿಟ್ಟು ತೊಲಗೋಗಿರಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಸ್ವಾಮಿ ಸ್ವಾಮಿ ಅನ್ನೋರು ಎಲ್ಲರೂ ಪರಲೋಕ ರಾಜ್ಯಕ್ಕೆ ಏನಾಗಲ್ಲ ಹೋಗಲ್ಲ ಅಂತ ಹೇಳ್ತಾರೆ. ಆದ್ರೆ ಇವಾಗ ಯೇಸು ಕ್ರಿಸ್ತನ ಸ್ವಾಮಿ ಅಂತ ಹೇಳೋದು ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ಸ್ ಹೇಳೋದು, ಬೇರೆ ಇನ್ಯಾರಲ್ಲ. ಕ್ರಿಶ್ಚಿಯನ್ಸ್ ಬಗ್ಗೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಏನ್ರಿ ಎಲ್ಲಾರು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೇನಿಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ಎಷ್ಟೋ ಜನಗಳು ಆ ದಿನದಲ್ಲಿ ಬಂದು ಏನ್ ಹೇಳ್ತಾರೆ, ಸ್ವಾಮಿ ಅಯ್ಯೋ ಏನಂಗ್ ಅಂದ್ಬಿಟ್ರಿ, ನಾನು ನಿನ್ನ ಹೆಸರಲ್ಲಿ ಏನ್ ಮಾಡಿದೀನಿ ಅದ್ಭುತ ಕಾರ್ಯಗಳು ಮಾಡಿದೀನಿ, ನಿನ್ನ ಹೆಸರಲ್ಲಿ ಸೂಚಕ ಕಾರ್ಯಗಳು ಮಾಡಿದೀನಿ, ಅದರ ನಿನ್ನ ಹೆಸರಲ್ಲಿ ದೆವ್ವಗಳನ್ನ ಓಡಿಸಿದ್ವಿ ಅಂತ ಹೇಳ್ತಾರೆ. ಇವೆಲ್ಲ ಯಾರು ಮಾಡೋದು? ಕ್ರಿಶ್ಚಿಯನ್ಸ್ಗಳೇ ಮಾಡೋದು, ಕ್ರೈಸ್ತವ್ರುಗಳೇ ಮಾಡೋದು ಯೇಸು ಕ್ರಿಸ್ತನ ಹೆಸರಲ್ಲಿ. ಅದನ್ನ ಹಂಗಿರ್ಬೇಕಾದ್ರೆ ಅವ್ರಿಗೆ ಯೇಸು ಕ್ರಿಸ್ತು ಕೊಡೋಂಥ ಉತ್ತರ ಏನಪ್ಪಾ ಅಂದ್ರೆ, ತೊಲಗಿ ಹೋಗಿರಿ, ಧರ್ಮ ಮೀರಿ ನಡೆಯೋರೇ ಅಂತ ಹೇಳ್ತಾರೆ. ಯೋಚನೆ ಮಾಡ್ರಿ, ಯೇಸು ಕ್ರಿಸ್ತನ ಹೆಸರಲ್ಲಿ ಮಾಡೋಂಥ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ, ದೆವ್ವಗಳನ್ನ ಓಡಿಸೋದನ್ನ, ಏನ್ರಿ ದೊಡ್ಡ ದೊಡ್ಡ ಮಹತ್ ಕಾರ್ಯಗಳನ್ನ ಮಾಡೋದನ್ನೇ ಯೇಸು ಕ್ರಿಸ್ತು ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಈ ವಾಕ್ಯದಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ. ಯೇಸು ಕ್ರಿಸ್ತನೇ ಮಾಡಿದ್ರಲ್ಲ, ಮತ್ತೆ ಯೇಸು ಕ್ರಿಸ್ತನೇ ಮಾಡಕ್ಕೂ ಕೂಡ ಹೇಳ್ದಲ್ಲ, ಮತ್ತೆ ಇದ್ಯಾಕೆ ಹಿಂಗೆ ಹೇಳ್ತಾರೆ ಅಂತ ಹೇಳ್ಬೇಕಾರೆ, ಒಂದ್ ಕಡೆ ಮಾಡು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಮಾಡಿದ್ರೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ದ ಅಂತ ಹೇಳ್ತಾರೆ. ಹಾಗಿರ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇಲ್ಲಿ ನಾವು ಯಾವ ಒಂದು ಗೊಂದಲಕ್ಕೆ ಸಿಗಾಕೊಂತೀವಿ ಅಂದ್ರೆ, ಹಂಗಾರೆ ಇದನ್ನ ನಾವು ಅಂಗೀಕಾರ ಮಾಡ್ಬೇಕೋ ಬೇಡವೋ ಅಂತ ಒಂದು ಪ್ರಶ್ನೆ ಬರ್ತಾರೆ. ಹಂಗಾರೆ ಇದು ಮಾಡ್ಬೇಕು ಅಥವಾ ಮಾಡಬಾರ್ದು ಅಂತಂದ್ರೆ, ಇದನ್ನ ನಿರ್ಧಾರ ನಾವೇನ್ ಮಾಡ್ಬೇಕು? ಸತ್ಯವೇದ ಮುಖಾಂತರ ತಗೊಬೇಕು. ಹೇಗೆ ತಗೊಬೇಕು ಅಂದ್ರೆ, ನಾವು ಸತ್ಯವೇದ ಕೂತ್ಕೊಂಡು ಏನ್ ಮಾಡ್ಬೇಕು? ನಾವು ಇವಾಗ ಓದ್ಬೇಕು. ಸತ್ಯವೇದನ ಓದಿದ್ರೆ ನಮಗೆ ಕ್ಲೀನ್ ಆಗಿ ಏನಾಗ್ತಾರೆ, ಇವಾಗ ಬಹು ಸ್ಪಷ್ಟವಾಗಿ ಇವಾಗ ಅರ್ಥ ಆಗ್ತಾರೆ ಅಲ್ವರ. ಸರಿ, ಅದಕ್ಕೆ ಇನ್ನೊಂದು ವಾಕ್ಯ ಕೂಡ ಓದ ನೋಡಿದ್ದೀನಿ. ಮತ್ತೆ 24ನೇ ಅಧ್ಯಾಯ 24ನೇ ವಾಕ್ಯ, ಮ್ಯಾಥ್ಯೂ 24:24 ಓದಿ. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನೂ ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸುಳ್ಳು ಕ್ರಿಸ್ತವರು, ಸುಳ್ಳು ಪ್ರವಾದಿಗಳು ಬಂದು ಏನ್ ಮಾಡ್ತಾರಂತೆ ಅವರು,
ದೊಡ್ಡ ದೊಡ್ಡ ಸೂಚಕಗಳು ನೋಡ್ತಂತವ್ರಿ. ಹೇಗಿರ್ತಾರಪ್ಪ ಅಂದ್ರೆ ಸಾಧ್ಯವಾದ್ರೆ ನಿಜವಾದ ದೇವ್ರ ಮಕ್ಳು ಕೂಡ ಮೋಸ ಮಾಡೋಂಥ ಲೆವೆಲಲ್ಲಿ ಏನಾಗಿರ್ತಂತೆ ಇರ್ತಂತೆ, ನಂಬತಕ್ಕಾಗಿ ಇರ್ತಾರಂತೆ ಅಲ್ವರ. ಏನ್ರಿ ಆದ್ರೆ ಏಸು ಖುಷಿ ಅಂತ ಅನ್ಬಿಟ್ರು, ಇದನ್ನ ಮಾಡೋರೆಲ್ಲರೂ ದೇವ್ರ ಮಕ್ಳಲ್ಲ ಅಂತ ಅನ್ಬಿಟ್ರಿ. ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರಿಸ್ತವರು ಬರ್ತಾರೆ ಅಂತ ಹೇಳಿದ್ರು. ಹಂಗಾರೆ ಸುಳ್ಳು ಕೂಡ ಐತೆ ರೀ ಅಲ್ವರ. ಹಂಗಾರೆ ನಿಜವಾದ ಏನಂತ ನಾವೇನ್ ಮಾಡ್ತೀವಿ ತಿಳ್ಕೊಬೇಕು ಅಲ್ವರ. ಇವಾಗ ಒಂದು ನೋಟು ಡೂಪ್ಲಿಕೇಟ್ ಒರಿಜಿನಲ್ ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ಅದ ಡಿಫ್ರೆನ್ಸಿಯೇಷನ್ ಕಂಡಿಡ್ಬೇಕು ಅಂದ್ರೆ ನಾವೇನ್ ಗೊತ್ತಾ, ಒರಿಜಿನಲ್ ಬಗ್ಗೆ ತಿಳ್ಕೊಬೇಕು. ಅವಾಗ ಡೂಪ್ಲಿಕೇಟ್ ಬಗ್ಗೆ ನಮ್ಗೆ ಏನಾಗೋದು ಏನ್ರಿ ಗೊತ್ತಾಗೋದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಒರಿಜಿನಲ್ ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಡೂಪ್ಲಿಕೇಟ್ ಐಡೆಂಟಿಫೈ ಮಾಡ್ಬೋದು. ಇಲ್ಲ ಅಂದ್ರೆ ನಮ್ಗೆ ಏನಾಗಲ್ಲ, ನಮ್ಗೆ ಗೊತ್ತಾಗೋದಿಲ್ಲ ಅಲ್ವರ. ಬರೀ ಡೂಪ್ಲಿಕೇಟ್ ಬಗ್ಗೆ ತಿಳ್ಕೊಂತ ಇದ್ರೆ ನಾವು ಅವಾಗ ಏನ್ ಮಾಡ್ತೀವಿ, ನಾವು ಒರಿಜಿನಲ್ ಡೂಪ್ಲಿಕೇಟ್ ಅಂತ ತಿಳ್ಕೊಂಡ್ಬಿಡ್ತೀರಿ. ಒರಿಜಿನಲ್ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ರೀ. ಅದಕ್ಕೆ ನಾವೇನಪ್ಪ ಮಾಡೋಣ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಅನ್ಯ ಭಾಷೆ, ಅದ್ಭುತಗಳು, ಅದರ ದರ್ಶನಗಳು, ಅದರ ಪ್ರವಾದನೆಗಳು, ಸತ್ಯವೇದದಲ್ಲಿ ಏನು ಹೇಳ್ತಾರೆ ಇದಕ್ಕೆಲ್ಲ ಅಂತ ನಾವೇನ್ ಮಾಡೋಣ, ನಾವು ನೋಡೋಣ ಅಲ್ರ. ಯಾಕಪ್ಪ ಅಂದ್ರೆ ಇವತ್ತು ಈ ಕೆಲಸಗಳು ಬರೀ ಪೆಂಟಿಕಾಸ್ಟಲ್ ಮಾತ್ರ ಅಲ್ಲ ರೀ, ಎಲ್ಲಾ ಸಭೆಗಳಲ್ಲಿ ನಡೀತದೆ ಇವತ್ತು. ಅದರ ಇವನ್ ರೋಮನ್ ಕ್ಯಾಥಲಿಕ್ ಕೂಡ ನಡೀತಾರೆ ಅಂತೀನಿ ಅಲ್ವರ. ಏನೇ ಅದಕ್ಕೆ ಇವಾಗ ಯಾವುದು ಹೆಂಗ್ ನಡೀತದೆ, ಎಲ್ಲಿ ಯಾವ ಸತ್ಯ ಅಂತ ನಾವೇನ್ ಮಾಡ್ಬೇಕು, ನಾವು ಕರೆಕ್ಟಾಗಿ ನಾವು ತಿಳ್ಕೊಬೇಕು ಅಲ್ವರ. ಸೊ ಅದಕ್ಕೆ ಸಾಮಾನ್ಯವಾಗಿ ಫಸ್ಟ್ ನಾವೇನ್ ಮಾಡೋಣ, ಇವತ್ತು ಬರೀ ಅನ್ಯ ಭಾಷೆ ಬಗ್ಗೆ ನೋಡೋಣ. ಅನ್ಯ ಭಾಷೆ ಅಂದ್ರೆ ಏನು ಅದರ. ಅನ್ಯ ಭಾಷೆ ಅಂದ್ರೇನ್ರಿ, ಅದು ಪವಿತ್ರಾತ್ಮ ಭರಿತವರಾಗಿ ನಾವು ದೇವರು ಮಾತುಗಳು ಬಾಯಿಂದ ಬಂದವಾಗ ಏನ್ರಿ ತಾನಷ್ಟಕ್ಕೆ ತಾನೇ ಬರುವಂಥದ್ದು ಏನ್ರಿ ಅನ್ಯ ಭಾಷೆಗಳು ಅಲ್ವರ. ಅದಕ್ಕೆ ಅನ್ಯ ಭಾಷೆ ಏನ್ರಿ, ಶಿವ ಬರೀ ಬರೀ ಬರಬರವ ಅಂತ ಹೇಳೋದೇನ್ರಿ ಅನ್ಯ ಭಾಷೆ. ದೇವರು ಪವಿತ್ರಾತ್ಮ ಭರಿತವಾಗಿ ಪವಿತ್ರಾತ್ಮನ ಹೆಂಗೆ ನುಡಿಗಳು ಕೊಡ್ತಾರೋ ಅದ ಥರ ಮಾತಾಡೋದೇನ್ರಿ ಅನ್ಯ ಭಾಷೆ. ಅದಕ್ಕೆ ಅನ್ಯ ಭಾಷೆಯಿಂದ ಯಾರು ಮಾತಾಡ್ತಾರೋ ಪವಿತ್ರಾತ್ಮನಿಂದ ಭರಿತವರಾಗಿದ್ದಾರೆ ಅಂತೇನ್ರಿ ಒಂದು ಸೂಚನೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಅದಕ್ಕೆ ಎಲ್ಲರಿಗೂ ಏನ ಆಸೆ ಅಂದ್ರೆ, ಅಯ್ಯೋ ನಾನು ಅನ್ಯ ಭಾಷೆಯಲ್ಲಿ ಮಾತಾಡ್ಬೇಕು, ಪವಿತ್ರಾತ್ಮ ತುಂಬಿದ್ದೀನಿ ಅಂತಂದ್ಬಿಟ್ಟು ಸೂಚನೆ ಏನಪ್ಪ ಅಂದ್ರೆ ಅನ್ಯ ಭಾಷೆ ಮಾತಾಡ್ಬೇಕು ಅಂತಂದ್ಬಿಟ್ಟಲ್ರ. ಆದ್ರೆ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ, ಎಲ್ಲರೂ ಮಾತಾಡ್ಬೋದು ಅನ್ಯ ಭಾಷೆ ಆ ಅಂತ ಒಂದು ಪ್ರಶ್ನೆ ಹಾಕಿದ್ರೆ ಸತ್ಯವೇದ ಏನು ಉತ್ತರ ಕೊಡ್ತಾರೆ ಓದ ನೋಡಿ. 1 ಕೊರಿಂಥ 12ನೇ ಅಧ್ಯಾಯ 29 ಮತ್ತೆ 30ನೇ ವಾಕ್ಯ. ಎಲ್ಲರೂ ಅಪೋಸ್ತಲರೋ, ಎಲ್ಲರೂ ಪ್ರವಾದಿಗಳೋ, ಎಲ್ಲರೂ ಉಪದೇಶಕರೋ, ಎಲ್ಲರೂ ಮಹತ್ಕಾರ್ಯಗಳನ್ನು ಮಾಡುವರೋ, ರೋಗವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟೋ, ಎಲ್ಲರೂ ವಾಣಿಗಳನ್ನಾಡುವರೋ, ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿಯುಂಟೋ, ನೋಡ್ರ ಇವುಗಳಲ್ಲಿ ಹಾ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಆ ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ. ತೋರಿಸುತ್ತೇನೆ. ನೋಡ್ರ ಅದಕ್ಕೆ ಅಂತಾರೆ ಎಲ್ಲರೂ ಮಾತಾಡಬಹುದಾ ಅಂತ ಒಂದು ಪ್ರಶ್ನೆ ಆಗ್ತದೆ. ಹೆಂಗ್ ಗೊತ್ತಾ ಮೀನಿಂಗು, ಎಲ್ಲರಿಗೂ ಇಲ್ಲಪ್ಪ ಇದು ಎಲ್ಲರಿಗೂ ಅಲ್ಲ ರೀ, ಈ ಎಲ್ಲರೂ ಆಗಲ್ಲ ಇದು ಅಲ್ವರ. ಹಾಗಾದ್ರೆ ಎಲ್ಲರಿಗೂ ಇರ್ಬೇಕು ಅಂತೇನಿಲ್ಲ, ಅವಶ್ಯಕತೆ ಇಲ್ಲ. ಅದನ್ನೇ ಅಪೊಸ್ತಲ ಪೌಲ ಹೇಳ್ತಾರೆ, ಏನು ಎಲ್ಲರೂ ಪ್ರವಾದಿಗಳ, ಎಲ್ಲರೂ ಏನ್ರಿ ಅನ್ಯ ಭಾಷೆ ಮಾತಾಡ್ತಾರ, ಎಲ್ಲ ವಾಣಿಗಳಾಡ್ಬೋದಾ, ಇಲ್ಲ. ಹಂಗಾರೆ ಎಲ್ಲಾರಿಗೂ ಏನಿಲ್ಲ ಈ ವರಗಳು, ಇಲ್ಲ. ಎಲ್ಲಾರು ಇದನ್ನ ಮಾತಾಡಕ್ ಆಗಲ್ಲ ರೀ. ಅದನ್ನೇ ಬಹು ಸ್ಪಷ್ಟವಾಗಿ ಏನ್ ಮಾಡೋದು ಅಪೊಸ್ತಲ ಪೌಲ ಹೇಳೋದು. ಹಂಗಂತ ಪವಿತ್ರಾತ್ಮ ಇಲ್ಲ ಅಂತ ಅರ್ಥ ಇಲ್ಲ ರೀ. ಅದಕ್ಕೆ 31 ಹೇಳ್ತಾರೆ, ಇವುಗಳೆಲ್ಲದ್ರಲ್ಲಿ ಏನ್ರಿ ಶ್ರೇಷ್ಠ ವರವನ್ನು ನೀವು ಆಸಕ್ತಿಯಿಂದ ಅಪೇಕ್ಷಿಸ್ರಿ. ಎಲ್ಲ ಇಂಪಾರ್ಟೆಂಟು. ಇದಕ್ಕಿಂತ ತುಂಬಾ ಮುಖ್ಯವಾಗಿರೋದೊಂದು ಇಂಪಾರ್ಟೆಂಟ್ ಇದೆ, ಅದನ್ನ ಏನ್ ಮಾಡಿ ನೀವು ಆಸಕ್ತಿಯಿಂದ ನೀವು ಅಪೇಕ್ಷಿಸ್ರಿ. ಆ ಮಾರ್ಗ ನಿಮಗೆ ನೋಡಿಸ್ತೀನಿ ಬನ್ನಿ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಇಂಪಾರ್ಟೆಂಟ್ ಅಲ್ಲ, ಇದು ಇರ್ಲೇಬೇಕು ಅಂತಿಲ್ಲ ರೀ. ಆಮೇಲೆ ಇದೇನಲ್ಲ ಇದು ಇಂಪಾರ್ಟೆಂಟ್ ಅಲ್ಲ ರೀ. ಅದೇ ಏನಲ್ಲ ಅಪೊಸ್ತಲ ಪೌಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಇರಬಾರ್ದು ಅಂತಲ್ಲ, ಅದೇ ಇರ್ಲೇಬೇಕು ಅಂತೇನಿಲ್ಲ, ಇಲ್ಲ ರೀ ಅಲ್ವರ. ಆಮೇಲೆ ಏನ್ರಿ ಇದಿಲ್ಲ ಅಂತಂದ್ರೆ ಪವಿತ್ರಾತ್ಮ ಇಲ್ಲ ಅಂತಲ್ಲ ರೀ. ಅದನ್ನ ಹೇಳ್ತಲ್ಲ ಅಪೊಸ್ತಲ ಪೌಲ, ನೋಡಪ್ಪ ಇದು ಓಕೆ, ಆದ್ರೆ ಇದಕ್ಕಿಂತ ಬೆಟರ್ ಆಗಿದೆ ಅಂತ ನೋಡಿಸಿದ್ರೆ. ಹಂಗ ನಮ್ಗೆ ಯಾವ್ದು ನೋಡ್ಬೇಕು, ಚೆನ್ನಾಗಿರೋದ್ ಬೇಕಾ, ಉತ್ಕೃಷ್ಟವಾಗಿರೋದ್ ಬೇಕಾ? ಉತ್ಕೃಷ್ಟವಾಗಿರ್ಬೇಕು. ಇಂಗ್ಲಿಷ್ ಹೇಳ್ತಾರೆ ವಿಚ್ ಒನ್ ಯು ವಾಂಟ್ ಏನ್ರಿ ಗುಡ್, ಬೆಟರ್ ಆರ್ ಬೆಸ್ಟ್ ಅಂತಂದ್ರೆ ವಿಲ್ ಗೋ ಫಾರ್ ದ ಬೆಸ್ಟ್, ಅದ್ರ ವೆರಿ ಬೆಸ್ಟ್, ಟಾಪ್ ಮೋಸ್ಟ್ ಒನ್ ಅಲ್ವರ. ಅದನ್ನೇ ಹೇಳೋದು, ಅದನ್ನೇ ಹೇಳ್ತಾರೆ. ಅದನ್ನ ನೋಡಿ ಸಿಂಬನಿಂದಲ್ಲಿ ಏನಪ್ಪ ಅದು ಎಲ್ಲದಕ್ಕಿಂತ ಉನ್ನತವಾಗಿರೋದು ಯಾವುದು, ಎಲ್ಲದಕ್ಕಿಂತ ಬೆಟರ್ ಆಗಿರೋದು ಯಾವುದು ಓದಿ ಅಂತೀನಿ. 1 ಕೊರಿಂಥ 13:1. ಇವಾಗ 1 ಕೊರಿಂಥ 12:31 ಮುಗಿಸಿದ್ರಲ್ಲ ಬದರ್, ಹಂಗೆ ಕಂಟಿನ್ಯೂ ಮಾಡಿ. ಏನ್ ಬರ್ತಾರೆ ಓದಿ ಬದರ್. ನಾನು ಮನುಷ್ಯರ ಭಾಷೆಗಳನ್ನೂ ದೇವದೂತರ ಭಾಷೆಗಳನ್ನೂ ಆಡುವವನಾದರೂ ಪ್ರೀತಿಯಿಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ನೋಡ್ರ ಅಪೊಸ್ತಲ ಪೌಲು ಏನಪ್ಪ ಹೇಳ್ತಾರೆ ಅಂದ್ರೆ 1 ಕೊರಿಂಥ 12ನೇ ಅಧ್ಯಾಯ ದಾಟಿ 13ನೇ ಅಧ್ಯಾಯಕ್ಕೆ ಬರ್ತಾರೆ.
ಈ ಚಾಪ್ಟರ್ ಡಿವಿಷನ್ ಎಲ್ಲ ನಾವು ಮಾಡಿರೋ ಮನುಷ್ಯರು. ಅಪೋಸ್ಟ್ಲ್ ಪೌಲ್ ಎಲ್ಲ ಮಾಡಿಲ್ಲ. ಹಂಗಾರೆ ಸರಳವಾಗಿ ಅಪೋಸ್ಟ್ಲ್ ಪೌಲ್ ಪತ್ರಕ್ಕೆ ಬರ್ಕೊಂಡು ಹೋಗ್ತಾ ನೋಡ್ತೀರಿ. ಕೊರಿಂಥ ಸಭೆಗೆ ಏನ್ ಹೇಳ್ತಾರೆ ನೋಡಪ್ಪ, ಇವೆಲ್ಲ ಇರ್ಬೇಕು ಅಂತ ಅವಶ್ಯಕತೆ ಇಲ್ಲ, ಎಲ್ಲದಕ್ಕಿಂತ ಉನ್ನತವಾದ ಮಾರ್ಗ ನೋಡ್ತೀನಿ. ಏನಂತಂದ್ರೆ ನಾನು ಏನೇ ಮಾತಾಡ್ಬೋದು, ಆದ್ರೆ ನನ್ನ ಪ್ರೀತಿ ಇಲ್ಲ ಅಂತಂದ್ರೆ ಏನಕ್ಕೂ ಪ್ರಯೋಜನ ಇಲ್ಲ ಅಂತ. ತಂಗ್ರಿ ಎಲ್ಲಾ ಬೆಳೆಸ್ಕೊಳೋದಲ್ಲಿ ನೀವ್ ಏನ್ ಬೆಳೆಸ್ಕೊಂಡಿ ಅಂತ ಹೇಳ್ತಾರೆ ಅಪೋಸ್ಟ್ಲ್ ಪೌಲು. ಪ್ರೀತಿನ ಏನ್ ಮಾಡಿ ನೀವು ಬೆಳೆಸ್ಕೊಳ್ಳಿ, ಅದು ದ ಬೆಸ್ಟ್ ವೇ ಅಂತ ಹೇಳ್ತಾರೆ. ದಟ್ ಈಸ್ ದ ಮೋಸ್ಟ್ ಎಕ್ಸಲೆಂಟ್ ವೇ ಅಂತ ಹೇಳ್ತಾರೆ. ಎಲ್ಲಾ ಬೆಳೆಸ್ಕೊಳೋದಲ್ಲಿ ಫಸ್ಟ್ ಪ್ರೀತಿ ಬೆಳೆಸ್ಕೊಳಕ್ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಹಂಗಾರೆ ಏನ್ರಿ, ಪವಿತ್ರ ಆತ್ಮ ಇದ್ರೆ ಏನ್ರಿ ಇದನ್ನ ಮಾತ್ರ ಮಾಡ್ತಾ ಅಂತಲ್ಲ ರೀ. ಪವಿತ್ರ ಆತ್ಮ ಇದ್ರೆ ನಾವ್ ಏನ್ ಬೆಳೆಸ್ಕೊಂತಿರೋ ಬಿಡ್ತಿರೋ, ಏನ್ ಬೆಳೆಸ್ಕೊಬೇಕಂತೆ ಪ್ರೀತಿ ಮಾತ್ರ ಬೆಳೆಸ್ಕೊಬೇಕು ಅಂತ ಹೇಳ್ತಾರೆ. ಹಂಗಾರೆ ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಏನ್ರಿ ಅನ್ಯ ಭಾಷೆ ಮಾತಾಡೋದು, ಪ್ರವಾದನೆ ಹೇಳೋದು, ಇವೆಲ್ಲ ಇಂಪಾರ್ಟೆಂಟ್ ರೀ. ದಟ್ ಇಸ್ ಆಲ್ ಲೇಟರ್. ಫಸ್ಟ್ ಏನ್ ಬೆಳೆಸ್ಕೊಬೇಕು ಅಂತ ಹೇಳ್ತಾರೆ, ಪವಿತ್ರ ಆತ್ಮನಿಂದ ಪ್ರೀತಿ ಬೆಳೆಸ್ಕೊಬೇಕು ಅಂತ ಹೇಳ್ತಾರೆ ಅಲ್ವರ. ಹಂಗಂದ್ಬಿಟ್ಟು ಏನ್ರಿ ಇವೆಲ್ಲ ಈ ವರ ಇಲ್ದಿರೋರು ಪವಿತ್ರ ಆತ್ಮ ಇಲ್ಲ ಅಂತ ಹೇಳಕ್ಕಾಯ್ತದ? ಇಲ್ಲ ರೀ. ಅಪೊಸ್ಟ್ಲ್ ಪೌಲ್ ಹೇಳ್ತಾರೆ ನೋಡಿ, ಅದಲ್ಲೇ 7ರಿಂದ 11 ಓದಿ ಬಿಡ್ತಾರೆ. 12ನೇ ಅಧ್ಯಾಯದಲ್ಲಿ 7ರಿಂದ 11 ಓದಿ ಅಂತ ಹೇಳ್ತಾರೆ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ಪ್ರತಿಯೊಬ್ಬರಲ್ಲಿ ಕಾಣಿಸುವಂತ ವರ ನೋಡಿ, ವರಕ್ಕೂ ಪವಿತ್ರ ಆತ್ಮನ ಫಲಗಳಿಗೂ ವ್ಯತ್ಯಾಸ ಇದೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ಅಲ್ಲರ ಪವಿತ್ರ ಆತ್ಮ ಫಲ ಎಲ್ಲರಿಗೂ ಹೊಡಿತಾರೆ, ಆರ ವರಗಳು ಎಲ್ಲರಿಗೂ ಅಲ್ವಾ ಅಂತಾರೆ. ಅದೇನಕ್ಕೆ ಕೊಟ್ಟಿದ್ರಂತೆ ಏನ್ರಿ, ಸರ್ವರ ಪ್ರಯೋಜನಾರ್ಥಕವಾಗಿ ಕೊಟ್ಟಿದಂತೆ. ಮತ್ತೊಬ್ಬರಿಗೆ ಪ್ರಯೋಜನ ಆಗ್ಬೇಕು, ಅದಕ್ಕೆ ಕೊಟ್ಟಿರೋದು, ತನಗೆ ಸೆಲ್ಫ್ಗಲ್ಲ. ಆಮೇಲೆ ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ನೋಡ್ರ, ಒಂದೇ ಪವಿತ್ರ ಆತ್ಮ ರೀ ಅಲ್ವರ. ಏನ್ ಮಾಡ್ತಾರೆ, ಅವ್ರವ್ರಿಗೆ ಅವ್ರ ಟ್ಯಾಲೆಂಟ್ ತಕ್ಕಂತೆ ಹಂಚ್ಕೊಂಡು ಕೊಡ್ತಾರಂತೆ. ಹಂಗಂತ ಅಂದ್ಬಿಟ್ಟು ಎಲ್ಲರಲ್ಲಿ ಇರ್ಬೇಕು ಅಂತ ಏನಿಲ್ಲ ರೀ, ಅವಶ್ಯಕತೆ ಇಲ್ಲ ರೀ ಅಲ್ವರ. ಹಂಗಂತ ಅಂದ್ಬಿಟ್ಟು ಏನ್ರಿ ಇದಿಲ್ಲ ಅಂತಂದ್ರೆ ಪವಿತ್ರ ಆತ್ಮನೇ ಇಲ್ಲ ಅಂತಿಲ್ಲ. ನಮ್ಮಲ್ಲಿ ಪವಿತ್ರ ಆತ್ಮ ಇಲ್ಲ ಅಂತ ಹೇಳಕ್ಕಾಯ್ತದ? ಇಲ್ಲ ರೀ. ಅದಕ್ಕೆ ಹೇಳ್ತಾರೆ ಬೆಟರ್ ಎಕ್ಸಲೆಂಟ್ ಹೇಳ್ತೀನಿ ನೋಡಪ್ಪ, ನೀವೆಲ್ಲ ಇಲ್ವೋ ಪ್ರೀತಿಯಲ್ಲಿ ಬೆಳೆಸ್ಕೊಳಕ್ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇವು ಏನ್ರಿ ನಮ್ಮಲ್ಲಿ ಅನ್ಯ ಭಾಷೆ ಇರ್ಲೇಬೇಕು ಅಂತೇನಿಲ್ಲ, ರೂಲ್ಸ್ ಇಲ್ಲ ಮೊದಲನೇದಾಗಿ ಅಲ್ವರ. ಸೊ ಅದಕ್ಕೆ ಮೊದಲು ಅನ್ಯ ಭಾಷೆ ಬಗ್ಗೆ ನಮ್ಗೆಲ್ಲಪ್ಪ ಕೊಡ್ತಾರೆ ಅಂದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ಕೊಡ್ತಾರೆ. ಪವಿತ್ರಾತ್ಮ ಫಸ್ಟ್ ಪಂಚಾಶತ್ತಮ ದಿನ ಸಭೆ ಮೇಲೆ ಬಂದಾಗ ಪವಿತ್ರಾತ್ಮ ಭರಿತವರಾಗಿ ಅನ್ಯ ಭಾಷೆಯಲ್ಲಿ ಮಾತಾಡಿದ್ರು. ಓದೋದು ನೋಡಿದ್ದೀನಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ರಿಂದ 4. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದವು ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲಾ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ನೋಡ್ರ, ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಥ್ಯಾಂಕ್ ಯು ಬ್ರದರ್. ಒಂದೊಂದೇ ನೋಡ್ಕೊಂಡು ಹೋಗೋಣ. ನೋಡ್ರಿ, ಇಲ್ಲಿ ನೋಡ್ಬೇಕಾರೆ ಏನಂತ ಕೊಟ್ಟಿದೆ ಅಂದ್ರೆ ಪವಿತ್ರಾತ್ಮ ಬಂದವಾಗ ಅವ್ರೇನ್ ಮಾಡಂತೆ ಇಲ್ಲಿ ಅವರು ಪವಿತ್ರಾತ್ಮ ಕೊಟ್ಟಂತ ಅನುಸಾರವಾಗಿ ಏನ್ ಮಾಡಂತೆ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡೋದು ಪ್ರಾರಂಭಿಸಿದ್ರು ಅಂತ ಕೊಟ್ಟಾರೆ ಅಲ್ವರ. ಇಲ್ಲಿ ಪವಿತ್ರಾತ್ಮ ಹಿಂಗ್ ಬಂತಂತೆ. ಪವಿತ್ರಾತ್ಮ ಹಿಂಗ್ ಬಂತ, ಬಿರುಗಾಳಿ ಬೀಸುತ್ತದೆ. ಬಿರುಗಾಳಿ, ಆಮೇಲೆ ಏನ್ರಿ ಉರಿಯಂತಿದ್ದ ನಾಲಿಗೆಗಳ ವಿಂಗಡಿಸಿಕೊಳ್ಳುವ ಹಾಗೆ ಬಂತು. ಹಂಗಾರೆ ಪವಿತ್ರಾತ್ಮನ ಏನು, ಬೆಂಕಿ, ಹೋಲಿ ಸ್ಪಿರಿಟ್, ಫೈರ್ 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 ಅಲ್ವರ. ಆಮೇಲೆ ಗಾಳಿ ಬಂತು ಅಂದ್ರೆ ಪವಿತ್ರಾತ್ಮ. ಅಲ್ಲಿ ಹಂಗ್ ಕೊಟ್ಟಿದ್ಯಾ? ಅಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಏನ್ರಿ?
ಅಲ್ಲಿ ಆ ಗಾಳಿ ಬಂತು ಅಂತ ಏನ್ ಮಾಡ್ಲಿಲ್ಲ ಏನ್ರಿ, ಅಲ್ಲಿ ಕೊಡ್ಲಿಲ್ಲ ರೀ, ಬೆಂಕಿ ಬಂತು ಅಂತ ಕೊಟ್ಟಾರ. ಆ? ಆ ತರ ಶಬ್ದ ಬಂತು. ಉಂಟಾಗಿ. ಆ ಆ ತರ ಬಂತು ಅಂತ ಕೊಟ್ಟವ್ರೆ ಅಷ್ಟೇ. ಅದೇ ಬಂದ್ಬಿಡ್ತು ಅಂತ ಕೊಟ್ಟವ್ರ ಅಲ್ವರ. ಇವಾಗ ಯೇಸು ಕ್ರಿಸ್ತನಿಗೆ ಪವಿತ್ರಾತ್ಮ ಬಂತು, ಹೆಂಗ್ ಬಂತು, ಏನ್ ಬಂತು? ಪಾರಿವಾಳದ ಪಾರ್ವಳ ಬಂತ? ಇಲ್ಲ. ಹ? ನೋಡೋಣ. ಆಕಾಶದಿಂದ ಪಾರಿವಾಳದಂತೆ ಅವ್ರ ಮೇಲೆ ಆ ಬಂದು ಬೀಳಿದ್ರು. ಪಾರಿವಾಳದಂತೆ ಬರ್ತು ಹೊತ್ತು ಪರವಳ ಬಂದ್ಬಿಡ್ತಾ. ನಮ್ಮ ಕ್ರಿಶ್ಚಿಯನ್ಸ್ ಪರವಳನೆ ಆರಿಸ್ಬಿಡ್ತಾರೆ ನೋಡಿದ್ದೀನಿ ಅಲ್ವರ. ಯಾಕೆ ಪಾರ್ವಳ ಅಂದ್ರೆ ಹೋಲಿ ಸ್ಪಿರಿಟ್ ಕ್ರಿಸ್ತನ್ ಎಲ್ಲ ಹೆಂಗೈತೆ ಬೈಬಲ್ ನಲ್ಲಿ. ಆ ತರ ಬಂತು ಅಂತ ಕೊಟ್ಟವ್ರೆ. ಆ ತರ ಬರೋದಕ್ಕೂ ಅದೇ ಬರೋದಕ್ಕೂ ವ್ಯತ್ಯಾಸ ಇಲ್ವಾರೆ. ಇದು ನೋಡಿ, ಇದು ಎಲ್ಲ ಏನ್ ಮಾಡ್ತಾರೆ, ಫೈರ್ ರಿವೈವಲ್, ಫೈರ್ ಫೈರ್ ಫೈರ್. ಅಯ್ಯೋ, ಬೈಬಲ್ ನಲ್ಲಿ ಬೆಂಕಿ ಬಂತು ಅಂತ ಕೊಟ್ಟಾರ, ಆ ಪ್ರಕಾರ ಬಂತು ಅಂತ ಕೊಟ್ಟಾರೆ. ಸರಿ, ಇರ್ಲಿ ಬಿಡಿ. ಬಂದವಾಗ ಏನಾಯ್ತು, ಇವರೆಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡುತ್ತೆ. ಇದೇ ಏನ್ರಿ ಇನ್ಸಿಡೆಂಟ್ ಸೇಮ್ ಇದೇ ತರ ಅನ್ಯ ಜನಾಂಗದವ್ರ ಮೇಲೆ ಮೊದಲು ಪವಿತ್ರ ಆತ್ಮ ಬರ್ಬೇಕ್ರೆ ಇದೇ ತರ ಆಯ್ತಂತೆ. ಅಪೋಸ್ಲ ಕೃತ್ಯಗಳು 10ನೇ ಅಧ್ಯಾಯ 44-46. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ಆಶ್ಚರ್ಯಪಟ್ರು. ನೋಡ್ರ, ಅವ್ರ ಮೇಲೆ ಪವಿತ್ರಾತ್ಮ ಮೇಲಿದೆಯಲ್ಲ, ಹನಿ ಮಾಡ್ತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾರಂತೆ. ನೋಡ್ರ, ಅನ್ಯ ಭಾಷೆ ಅಲ್ವರ. ಸರಿ, ಅದಕ್ಕೆ ಏನ್ ಮಾಡ್ತಾರೆ, ಅನ್ಯ ಭಾಷೆ ಬದರ್ ಪವಿತ್ರಾತ್ಮ ಬದವಾಗ ಏನಾಗ್ತಾರೆ, ಅನ್ಯ ಭಾಷೆ ಮಾತಾಡ್ತೀರಿ ಅಲ್ವರ. ಏನಪ್ಪ ಅನ್ಯ ಭಾಷೆ ಅಂತಂದ್ರೆ ಶಿವ ಬರ್ಗಿರೋ ಅಂತ ಬಿಟ್ಟೇನ್ರಿ. ಅನ್ಯ ಭಾಷೆ ಮಾತಾಡೋದು. ಸರಿಯಪ್ಪ, ಇಲ್ಲಿ ಕರೆಕ್ಟಾಗಿ ನಾವು ಓದ ನೋಡಿರ್ತೀನಿ ಏನಾಯ್ತು ಅಂತ ಅಲ್ವರ. ನಾವು ದುಡುಕಿ ಕನ್ಕ್ಲೂಷನ್ ಬರ್ಬಾರ್ದು. ಆ ವಾಕ್ಯ ಇನ್ನೊಂದ್ಸತಿ ಓದ ನೋಡಿರ್ತೀನಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮ ಬಂದವಾಗ ಏನಾಯ್ತು ಅಲ್ವರ. ಓದನ್ ಬದರ್ ಇನ್ನೊಂದ್ಸತಿ ಓದಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 2-4 ಇನ್ನೊಂದ್ಸತಿ ಓದಿ ಬದರ್. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದವು ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲಾ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ನೋಡ್ರ, ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಕ್ಕೆ ಏನ್ ಮಾಡಿದ್ರು, ಪ್ರಾರಂಭಿಸಿದ್ರು. ಅದಕ್ಕೆ ಎಷ್ಟೋ ಜನ ಏನ್ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ, ಬ್ರದರ್ ಏನ್ ಬೇರೆ ಬೇರೆ ಭಾಷೆ ಅಂದ್ರೆ ಬ್ರದರ್ ಯಾರಿಗೂ ಅರ್ಥ ಆಗ್ದಿರೋ ಭಾಷೆ ಮಾತಾಡ್ಬಿಟ್ರು ಬ್ರದರ್ ಅಲ್ವಾ. ಇವ್ರ ಅಂತ ಹಂಗೆ ಏನ್ ಬಿಡು, ಹಂಗೆ ಮಾತಾಡ್ಬಿಟ್ರು ದಡ ಬುಡ ಅಂತ ಅಂದ್ಬಿಟ್ಟಲ್ವರ. ಸ್ವಲ್ಪ ನಿಧಾನವಾಗಿ ನಾವೇನ್ ಮಾಡಬೇಕು, ಇನ್ನ ಮುಂದಕ್ಕೆ ಓದ್ಬೇಕು. 5ನೇ ವಾಕ್ಯದಿಂದ ಹಿಡಿದು 11ನೇ ವಾಕ್ಯವರೆಗೂ ಓದಿ ಏನಾಯ್ತು ಅಂತ ಅರ್ಥ ಕೊಟ್ಟಿದ್ದಾರೆ. ನಿಧಾನ ಓದಿ ಬ್ರದರ್. ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ನೋಡ್ರ, ಅಲ್ಲಿ ಏನಾಯ್ತು ಅಂತಂದ್ರೆ ಪ್ರತಿಯೊಬ್ಬರು ಏನ್ರಿ ಬೇರೆ ಬೇರೆ ಊರುಗಳಿಂದ ಬಂದಿರಂತ ಎಲ್ಲಾ ಜನಗಳು ಅಲ್ಲಿ ನೆಲೆಗೊಂಡಿದ್ರಂತೆ. ಅವರು ಅಪೋಸ್ತಲಸ್ ಮೇಲೆ ಪವಿತ್ರಾತ್ಮ ಬಂದವಾಗ ಅಪೋಸ್ತಲಸ್ ಬಂದ್ಬಿಟ್ಟು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋದು ನೋಡ್ಬಿಟ್ಟು ಏನದಂತೆ ಅವರು ಆಶ್ಚರ್ಯ ಆಗ್ಬಿಟ್ರಂತಾರೆ. ಏನಪ್ಪ ಆಶ್ಚರ್ಯ ಆದ್ರು, ಏನ್ ನೋಡಿದ್ರು ಅಂತಂದ್ರೆ ಅವ್ರು ಏನ್ ಮಾಡಿದ್ರಂತೆ, ಅವರು ಏನ್ರ ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳಿ ಏನ್ರಿ ಭ್ರಮೆಗೊಂಡರು. ಯಾವ ಭಾಷೆಯಲ್ಲಿ ಮಾತಾಡಿದ್ರಂತೆ ಹಂಗಾರೆ? ಯಾರಿಗೂ ಅರ್ಥ ಆಗ್ದಿರೋ ಭಾಷೆಯಲ್ಲಿ ಮಾತಾಡಿದ್ರ? ತಮ್ಮ ತಮ್ಮ ಭಾಷೆಯಲ್ಲಿ. ಯಾರು ತಮ್ಮ ತಮ್ಮ ಭಾಷೆಯಲ್ಲಿ? ಇಲ್ಲಿ ಜನಗಳು ಬಂದಿದ್ರು ಗೊತ್ತಾ, ಅವ್ರವ್ರ ಭಾಷೆಗಳಲ್ಲಿ ಅಪೋಸ್ತಲಸ್ ಮಾತಾಡೋದನ್ನ ಕೇಳ್ಬಿಟ್ಟು ಜನಗಳು ಏನಾದ್ರಂತೆ, ಆಶ್ಚರ್ಯಗೊಂಡ್ರಂತೆ. ಏನಪ್ಪಾ ಇವರೆಲ್ಲ ನಮ್ಮ ಭಾಷೆಯಲ್ಲಿ ಹಿಂಗ್ ಮಾತಾಡಿದ್ರು ಅಂತ. ನೋಡಿ ಮುಂದಕ್ಕೆ ಹೋದ್ರೆ ಹಂಗೆ ಹೇಳ್ತಾರೆ ಮುಂದಕ್ಕೆ. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ನೋಡ್ರ, ಇದು ಹೇಗೆ ನೋಡ್ರಿ, ಅದೇನ್ ಹೇಳ್ತಾ ಇದ್ರಿ ಇವಾಗ ಕರೆಕ್ಟಾಗಿ ಹೇಳ್ತಾರೆ ನೋಡ್ತೀನಿ. ಇವರೆಲ್ಲ ಗಲೀಲಿಯದವರಲ್ಲ, ಇವ್ರಿಗೆ ನಮ್ಮ ಭಾಷೆ ಗೊತ್ತಿಲ್ವಲ್ಲ,
ಇದೆಂಗಪ್ಪ, ಇವರು ಪವಿತ್ರಾತ್ಮ ಬರೀದ ತಕ್ಷಣ ನಮ್ಮ ನಮ್ಮ ಮಾತೃಭಾಷೆಯಲ್ಲಿ, ನಮ್ಮ ಹುಟ್ಟು ಭಾಷೆಯಲ್ಲಿ ಇವ್ರು ಹೇಗ್ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೋಡ್ರ, ಹಂಗಾರೆ ಇವ್ರು ಮಾತಾಡಿದ ಯಾವ ಭಾಷೆ? ಯಾರಿಗೂ ಅರ್ಥ ಆಗ್ದಿರೋ ಭಾಷೆನಾ? ಇಲ್ಲ ರೀ, ಶಿವ ಬಗಿ ಅಂತ ಯಾವುದು ಮಾತಾಡಿಲ್ಲ. ಬಹು ಸ್ಪಷ್ಟವಾಗಿ ಅಲ್ಲಿ ಎದುರುಗಡೆ ಬಂದಿರಂತ ಎಲ್ಲಾ ಜನಗಳು ಏನ್ ಮಾತೃ ಭಾಷೆಯಲ್ಲಿ ಮಾತಾಡ್ತಿದ್ರು ಆ ಭಾಷೆಯಲ್ಲಿ ಪವಿತ್ರಾತ್ಮ ಬರೀದ ತಕ್ಷಣ ಅಪೋಸ್ತಲರು ಏನ್ ಮಾಡೋರೆ? ಮಾತಾಡೋರೆ. ಆ ಭಾಷೆ ಎದುರುಗಡೆ ಕೂತಿರಂತ ಎಲ್ಲಾ ಜನಗಳಿಗೂ ಬಹು ಸ್ಪಷ್ಟವಾಗಿ ಅರ್ಥ ಆಗಿದೆ. ಅರ್ಥ ಮಾಡ್ಕೊಂಡು ಏನಪ್ಪ ಹೇಳಿದ್ರು ಅಂದ್ರೆ, ಇದೇನಪ್ಪ ಇವರು ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇದಾರೆ ಅಂತ ಹೇಳ್ತಾರಂತೆ. ಅವ್ನು ಮುಂದಕ್ಕೆ ಹೋದಿ, ನೆಕ್ಸ್ಟ್ ಏನಾಯ್ತು? ಪಾರ್ಥ್ಯರು, ಮೇದ್ಯರು, ಏಲಾಮ್ಯರು, ಮೆಸಪೋತಾಮ್ಯ, ಯೂದಾಯ, ಹ್ಮ್. ಕಪ್ಪ, ಹ್ಮ್ ದೋಕ್ಯ, ಹ್ಮ್ ಪೋಂತ, ಹ್ಮ್ ಆಸ್ಯ, ಋಗ್ಯ, ಹ್ಮ್ ಪಂಪುಲ್ಯ, ಹ್ಮ್ ಐಗುಪ್ತ್ಯ, ಹ್ಮ್ ಕುರೇನಿಯ ಮಗ್ಗುಲಲ್ಲಿರುವ ಲಿಬ್ಯ, ಹ್ಮ್ ಈ ಸೀಮೆಗಳಲ್ಲಿ ವಾಸವಾಗಿರುವವರು, ಹ್ಮ್ ರೋಮಾಪುರದಿಂದ ಬಂದು ಹ್ಮ್ ಇಳಿದಿರುವ ಯಹೂದ್ಯರು, ಹ್ಮ್ ಯಹೂದ್ಯ ಮತಾವಲಂಬಿಗಳು, ಹ್ಮ್ ಕ್ರೇತ್ಯರು, ಹ್ಮ್ ಅರಬಿ ದೇಶದವರು ಆಗಿರುವ ಹ್ಮ್ ನಾವು ನಮ್ಮ ಭಾಷೆಗಳಲ್ಲಿ ಹ್ಮ್ ಇವರು ದೇವರ ಮಹತ್ತುಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ನೋಡ್ರ, ಎಷ್ಟು ಊರಿಂದ ಬಂದಿದ್ರು? ಮನೇಲಿ ಫ್ರೀ ಇರ್ಬೇಕು, ಕೌಂಟ್ ಮಾಡಿ. 17 ಊರಿಂದ ಬಂದು 17 ಭಾಷೆಗಳಿಂದ ಬಂದಿರಂತ ಊರಿನ ಜನಗಳು ಕರೆಕ್ಟಾಗಿ ಏನಪ್ಪಾ ತಿಳ್ಕೊತಾರೆ ಅಂದ್ರೆ, ಇವರು ನಮ್ಮ ಭಾಷೆಗಳಲ್ಲಿ ಏನ್ರಿ ಅರ್ಥ ಆಗಂತ ಭಾಷೆಯಲ್ಲಿ ದೇವ್ರ ರಹಸ್ಯಗಳನ್ನ ಹೇಗಪ್ಪ ತಿಳಿಸಂತ ಬಹು ಸ್ಪಷ್ಟವಾಗಿ ತಿಳ್ಕೊಟ್ರಂತೆ ಅಲ್ವರ. ಅದಕ್ಕೆ ಎಂತ ಭಾಷೆ? ಮಾತೃಭಾಷೆ, ಹುಟ್ಟು ಭಾಷೆಯಲ್ಲಿ ಮಾತಾಡೋದು. ಅದಕ್ಕೆ ಇಂಗ್ಲೀಷ್ ಹೇಳ್ತಾರೆ ವಿಚ್ ಈಸ್ ಎ ಮದರ್ ಟಂಗ್ ಅಂತ ಕೇಳ್ತೀವಿ, ಗೊತ್ತಾ? ಟಂಗ್ ಅಂದ್ರೆ ಏನು ಅರ್ಥ? ಹಂಗಾರೆ ಟಂಗ್ ಅಂದ್ರೆ ಏನೋ ನಾಲ್ಗೆ ಅಂತಾನ? ವಿಚ್ ಇಸ್ ಎ ಮದರ್ ಟಂಗ್ ಅಂದ್ರೆ ಕನ್ನಡ, ಇಂಗ್ಲೀಷ್, ತಮಿಳ್ ಹೇಳ್ತಾರಲ್ವಾ. ಅದಕ್ಕೆ ಇಂಗ್ಲೀಷ್ ಬೈಬಲಲ್ಲಿ ಟಂಗ್ ಅಂತ ಯೂಸ್ ಮಾಡಿರೋದು. ನಾವೇನು ತಿಳ್ಕೊಂಡ್ಬಿಟ್ಟು ಟಂಗ್ಸ್ ಅಂದ್ರೆ ಓ ಇಬ್ಬರು ಇದೇ ಟಂಗ್ಸ್. ಅದೆಲ್ಲ ಟಂಗ್ಸು. ಬೈಬಲ್ ಎಷ್ಟು ಕ್ಲೀನಾಗಿ ಕೊಟ್ಟ ನೋಡಿದ್ದೀನಿ, ಸ್ಪಷ್ಟವಾಗಿ ಅರ್ಥಭರಿತವಾಗಿ ಮಾತಾಡೋದೇ ಟಂಗ್ಸ್ ರೀ. ಬೇರೆಯವ್ರಿಗೆ ಅರ್ಥ ಆಗತ್ತರ ಮಾತಾಡೋ ಭಾಷೆನೇ ಭಾಷೆ, ಬೇರೆ ಭಾಷೆ ಅಲ್ವರ. ನೋಡಿ, ಇವಾಗ ನಾವ್ ಏನ್ ಮಾಡೋಣ? ಅಪೊಸ್ತಲ ಪೌಲು ಈ 1 ಕೊರಿಂಥ 14ನೇ ಅಧ್ಯಾಯದಲ್ಲಿ ಅನ್ಯ ಭಾಷೆ ಬಗ್ಗೆ, ಅಂದ್ರೆ ಬೇರೆ ಭಾಷೆ ಬಗ್ಗೆ ಸ್ಪಷ್ಟವಾಗಿ ಕೊಡ್ತಾ ಇಲ್ಲ. ನಾವ್ ಏನ್ ಮಾಡೋಣ? ಓದೋಣ. ಅದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಏನೋ ಅಭಿಪ್ರಾಯ, ನಾವು ಪವಿತ್ರಾತ್ಮ ಭರಿತರಾಗಿದೆ, ಅನ್ಯ ಭಾಷೆಯಲ್ಲಿ ಮಾತಾಡಬೇಕು. ಅನ್ಯ ಭಾಷೆಯಲ್ಲಿ ಮಾತಾಡಿದ್ರೆ ಏನ್ರಿ, ಇವರು ನಿಜವಾಗ್ಲೂ ಬಿಲೀವರು, ದೇವರು ಪವಿತ್ರಾತ್ಮನ್ ತುಂಬಿರೋಂಥ ವ್ಯಕ್ತಿ ಅಂತ ಅಭಿಪ್ರಾಯ. ಕರೆಕ್ಟಾ? ಸತ್ಯವೇದ ಏನ್ ಹೇಳ್ತಾರೆ ಇವಾಗ ಓದ ನೋಡಿದ್ರಿ. 1 ಕೊರಿಂಥ 14:22. 1 ಕೊರಿಂಥ 14:22. ಆದದರಿಂದ ವಾಣಿಗಳನ್ನಾಡುವುದು ನಂಬದವರಿಗೆ ಸೂಚನೆಗಾಗಿದೆ ಹೊರತು ನಂಬುವವರಿಗೆ ಸೂಚನೆ ಅಲ್ಲವೆಂದು ನಾವು ತಿಳುಕೊಳ್ಳಬೇಕು. ನೋಡ್ರ, ತಿಳ್ಕೊಬೇಕು. ಏನಪ್ಪ ತಿಳ್ಕೊಬೇಕು ಅಂದ್ರೆ, ಇದು ನಂಬೋರ್ಗಲ್ವಂತೀರಿ ಸೂಚನೆ. ಅಯ್ಯೋ ಪವಿತ್ರಾತ್ಮ ಮಾತಾಡ್ಬಿಡ್ತಾರೆ ಅಂತವ್ರಿ, ಇವ್ರು ಬ್ಯಾಪ್ಟಿಸಮ್ ತಗೊಂಡು ಪವಿತ್ರಾತ್ಮ ತುಂಬ್ಕೊಂಡ್ಬಿಟ್ಟು ಅಲ್ಲ ಅಂತಾರೆ ಸೂಚನೆ. ಎಷ್ಟು ಕ್ಲೀನಾಗಿ ಹೇಳ್ತಾ ನೋಡೈತ್ರಿ. ಯಾರಿಗೆ ಸೂಚನೆ ಅಂತ? ನಮ್ದೇರೋರಿಗೆ ಸೂಚನೆ, ನಮಗೆಲ್ಲ ಸೂಚನೆ ಅದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯಾದ ಸೋದರಗಳೇ, ಅಪೊಸ್ತಲ ಪೌಲು ಕೊರಿಂಥ ಸಭೆಗೆ ಬರೀತಾರೆ. ಯಾಕೆ ಬರೀತಾರೆ ಅಂತಂದ್ರೆ, ಕೊರಿಂಥ ಸಭೆ ಬಂದ್ಬಿಟ್ಟು ಆ ಕಾಲದಲ್ಲಿ ಒಂದು ಬಿಸ್ನೆಸ್ ಹಬ್. ಇವಾಗ ನಮ್ಮ ಇಂಡಿಯಾಗೆ ಬಿಸ್ನೆಸ್ ಹಬ್ ಅಂದ್ರೆ ಬಾಂಬೆ. ಎಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗೋದಿಲ್ಲ ಆಗ್ತಾರೆ ಬಾಂಬೆಲಿ. ಆಗ್ತಾರೆ ಅದರ ಸ್ಟಾಕ್ ಎಕ್ಸ್ಚೇಂಜ್ ಇರೋದಲ್ರಿ ಬಾಂಬೆಯಲ್ಲಿ. ಅದರ ಆ ತರ ಎಲ್ಲಾ ಭಾಷೆ ತರದ ಜನಗಳು ಕೊರಿಂಥಿಗೆ ಏನಾಗೋರು, ಸೇರೋರು. ಅದರಿಂದ ಕೊರಿಂಥ ಸಭೆಯಲ್ಲಿ ಏನಾಗಪ್ಪ ಆಗೋದು ಅಂತಂದ್ರೆ ಏನ್ರಿ, ಅಲ್ಲಿ ಎಲ್ಲಾ ತರ ಭಾಷೆಗಳಿರಂತ ಜನಗಳು ಏನ್ರಿ ಸೇರಿರ್ಬೇಕಾರೆ ಸಭೆಯಲ್ಲಿ ಏನ್ ಮಾಡಿದ್ರು, ಎಲ್ಲಾರು ಎಲ್ಲಾ ಭಾಷೆಗಳು ಏನ್ ಮಾಡೋರು, ಮಾತಾಡೋರು. ಅದನ್ನ ಕರೆಕ್ಷನ್ ಮಾಡೋದಿಕ್ಕೆ ಅಪೊಸ್ತಲ ಪೌಲು 1 ಕೊರಿಂಥಿಯನ್ಸ್ 14 ಚಾಪ್ಟರ್ ಬರೀಬೇಕಾದ್ರೆ ಏನ್ ಹೇಳ್ತಾರೆ ಗೊತ್ತಾ? ಏನಪ್ಪಾ, ನೀವು ಈ ತರ ಸಭೆಯಲ್ಲಿ ಎಲ್ಲ ಸೇರ್ಬಿಟ್ಟು ನೀವು ಇಷ್ಟ ಬರೀ ಭಾಷೆಯಲ್ಲಿ ಮಾತಾಡ್ತಾ ಇದ್ರೆ ಕೇಳೋ ಅಂತ ವ್ಯಕ್ತಿ ಏನಾಗ್ತಾನೆ? ಅವ್ನು ಕೇಳ್ಬಿಟ್ಟು ಅವ್ನಿಗೆ ಏನಾಗ್ತದೆ? ಇದೇನಪ್ಪ ಹುಚ್ಚಿಡಿದೆಯಲ್ಲ, ಈ ತರ ಮಾತಾಡ್ತಾರೆ ಅಂತ ಹೇಳಲ್ವಾ ಅಂತ ಅಪೊಸ್ತಲ ಪೌಲು ಬರೀತಾರೆ ನೋಡ್ರಿ. ಅದಲ್ಲೇ ಎಲ್ಲಿ? 1 ಕೊರಿಂಥಿಯನ್ಸ್ 14:23 ಓದಿ. 1 ಕೊರಿಂಥಿಯನ್ಸ್ 14:23. ಹೀಗಿರುವಲ್ಲಿ ಸಭೆಯೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಎಲ್ಲರೂ ವಾಣಿಗಳನ್ನಾಡಿದರೆ, ಈ ವರವನ್ನು ಹೊಂದದಿರುವ ಸಭೆಯವರು ಅಥವಾ ಕ್ರಿಸ್ತ ನಂಬಿಕೆ ಇಲ್ಲದವರು ಒಳಗೆ ಬಂದು ನೋಡಿ, ನಿಮಗೆ ಹುಚ್ಚು ಹುಡಿದದೆ ಎಂದು ಹೇಳುವುದಿಲ್ಲವೋ? ಹೇಳುದಿಲ್ಲವೋ? ಇವಾಗ ಹೇಳ್ತಾರಲ್ರಿ ಇವತ್ತು. ಇವರೆಲ್ಲ ಈ ತರ ಕೂಗಾಡ್ತಾರೆ, ಜನ ನೋಡ್ಬಿಟ್ಟು ಹೇಳ್ತಾರೆ ಏನಪ್ಪ ಹುಚ್ಚು ಹಿಡಿದಿಲ್ಲ ಅಂತ ಹೇಳ್ತಾರಲ್ಲ. ಹೇಳ್ತಾರೆ ನೋಡ್ರಿ, ಅದನ್ನೇ ಬೈಬಲ್ನ ಕೊಟ್ಟಾರ ಅಂತೀರಿ. ಹುಚ್ಚು ಹಿಡಿದಿದೆ ಅಂತ ಹೇಳ್ತಾರ ಇಲ್ವೋ? ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ನಮ್ಗೆ ಅಪೊಸ್ತಲ ಪೌಲ್ ಏನಪ್ಪಾ ಮಾಡ್ತಾರೆ ಅಂದ್ರೆ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅಲ್ಲಿ ಏನ್ರಿ 14th ವರ್ಸಸ್ ಇಂದ ಹಿಡ್ದು
ಏನ್ರಿ 17th ವರ್ಷವರೆಗೂ ಏನಪ್ಪ ನಮ್ದ್ರೆ ಇನ್ನ ಡೀಟೇಲ್ ಆಗಿ ಹೇಳ್ತಾರೆ. ನೋಡಿದ್ದೀನಿ ಇಲ್ಲಿ 1 Corinthians 14 ಚಾಪ್ಟರ್ 14 ಇಂದ 17 ಓದಿದ್ದೀನಿ. ಯಾಕಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೇನು? ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ನೀನು ಆತ್ಮದಿಂದ ಮಾತ್ರ ದೇವರ ಸ್ತೋತ್ರ ಮಾಡಿದರೆ ಆ ವರವನ್ನು ಹೊಂದದಿರುವ ಸಭೆಯವನಿಗೆ ನೀನು ಹೇಳಿದ್ದು ತಿಳಿಯದೆ ಇರುವುದರಿಂದ ನೀನು ಮಾಡುವ ಕೃತಜ್ಞತಾಸ್ತುತಿಗೆ ಅವನು ಆಮೇನೆಂದು ಹೇಗೆ ಹೇಳಾನು? ಆಮೇನಂತ ಹೇಗೆ ಹೇಳಕ್ ಸಾಧ್ಯ ಅಲ್ವರ? ಅದಕ್ಕೆ ಆಮೇನ್ ಅಂತ ಅರ್ಥ ಹಾಗೆ ಆಗಲಿ ಅಲ್ವರ? ಇವಾಗ ಯಾರೋ ಒಬ್ರು ಮಾತಾಡ್ದಂದ್ರೆ ಸಭೆಯಲ್ಲಿ ಅರ್ಥಭರಿತವಾಗಿರಂತ ಭಾಷೆ ಮಾತಾಡ್ಬೇಕಂತೆ. ಇಲ್ಲ ಅಂತಂದ್ರೆ ನಾವು ಅರ್ಥಭರಿತವಾಗಿರಂತ ಭಾಷೆ ಮಾತಾಡ್ಲಿಲ್ಲ ಅಂತಂದ್ರೆ ಮತ್ತೊಬ್ರಿಗೆ ಕೇಳಕ್ ಏನಾಗಲ್ಲ, ಅದು ಪ್ರಯೋಜನ ಆಗಲ್ಲ. ಅದಕ್ಕೆ ನೀವು ಹೇಳ್ಕೊಂತೀರಾ, ನಿಮಗ್ ಪ್ರಯೋಜನ ಆಗ್ಬೋದು, ನಿಮ್ಗೆ ಆ ಭಾಷೆ ಬರ್ತದೆ. ಭಾಷೆ ಬರ್ದಿರಂತ ವ್ಯಕ್ತಿಗೆ ನೀವು ಮಾತಾಡೋದು ಹೆಂಗಿರ್ತಾರಂತೆ, ಅದು ಏನೋ ಒಂಥರ ಭಾಷೆ ತರ ಇರ್ತಾರೆ. ಅವ್ನು ಹೆಂಗೆ ಆಮೇನ್ ಅಂತ ಹೇಳೋದಕ್ಕೆ ಸಾಧ್ಯ? ಆಮೇಲೆ ನೆಕ್ಸ್ಟ್ ಬರ್ತಾರೆ, ಕಂಟಿನ್ಯೂ ಮಾಡಿ ನಂಗೆ. ನೀನಂತೂ ಚೆನ್ನಾಗಿ ಕೃತಜ್ಞತಾಸ್ತುತಿ ಮಾಡುತ್ತಿ, ಹೌದು, ಆದರೆ ಬೇರೊಬ್ಬನು ಭಕ್ತಿ ವೃದ್ಧಿ ಹೊಂದುವುದಿಲ್ಲ. ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ನೋಡ್ರ, ಇವಾಗ ಅಪೋಸ್ಟ್ಲ್ ಪೌಲ್ ತನ್ನ ಎಕ್ಸಾಂಪಲ್ ಕೊಡ್ತಾರೆ. ಅದ್ರ ನಾನೇನ್ ಹೇಳ್ತೀನಿ, ನನ್ನ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಅಂತ ಹೇಳ್ತಾರೆ ಅಪೋಸ್ಟ್ಲ್ ಪೌಲ್. ನೋಡಪ್ಪ, ಎಲ್ಲಕ್ಕಿಂತ ಅಧಿಕವಾಗಿ ಏನ್ರಿ ಅನ್ಯ ಭಾಷೆ ಯಾರು ಮಾತಾಡ್ತೀನಿ? ವಾಣಿಗಳನ್ನ ನಾನ್ ಮಾತಾಡ್ತೀನಿ. ದೇವ್ರ ನಂಗೆ ಏನ್ ಮಾಡ ಗಿಫ್ಟ್ ಕೊಟ್ಟಾರೆ ಅಂತ ಹೇಳ್ತೀರಿ. ಆದರೂ ಅಪೋಸ್ಟ್ಲ್ ಪೌಲು ಸಭೆಯಲ್ಲಿ ಬೇರೆಯವ್ರಿಗೆ ಅರ್ಥವಾಗಿರಂತ 5 ಮಾತಾಡಕ್ಕೆ ಆಸೆ ಪಡ್ತಾರಂತೆ ನೋಡ್ರಿ. ಅರ್ಥ ಆಗ್ದಿರಂತ ಏನ್ರಿ 10,000 ಮಾತುಗಳನ್ನ ಮಾತಾಡೋದಕ್ಕಿಂತ ಅರ್ಥವಾಗುವಂತ ರೀತಿಯಲ್ಲಿರುವಂತ 5 ಮಾತುಗಳನ್ನ ಮಾತಾಡಕ್ಕೆ ಏನ್ ಮಾಡ್ತಾರಂತೆ ಅವರು ಮನ್ಸ್ ಮಾಡ್ತಾರಂತೆ ನೋಡ್ರಿ. ಓದಿ ಬುದ್ಧ ನಂಗೆ ಕಂಟಿನ್ಯೂ ಮಾಡಿ. ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನಾಡುವುದಕ್ಕಿಂತ ನನ್ನ ಬುದ್ಧಿಯಿಂದ 5 ಮಾತುಗಳನ್ನಾಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು. ನೋಡ್ರ, ಎಷ್ಟು ಕ್ಲೀನ್ ಹೇಳಿದ್ದಾರೆ. ಹಂಗಾರೆ ಯಾವ್ದಪ್ಪ ಬೆಟರ್ ಅಂತಂದ್ರೆ 10,000 ಮಾತು ಯಾರಿಗೂ ಅರ್ಥ ಆಗದೆ ಮಾತಾಡೋದಕ್ಕಿಂತ ಅರ್ಥವಾಗಂತ 5 ಮಾತು ಮಾತಾಡ್ರಿ, ವೆರಿ ಗುಡ್, ಅದೇ ಸಾಕು ಅಂತ ಹೇಳ್ತಾರೆ. ಅದರಿಂದ ಮತ್ತೊಬ್ರಿಗೆ ಏನಾಗ್ತಾರೆ, ಪ್ರಯೋಜನ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಮಕ್ಳ ತರ ಆಡ್ಬೇಡಿ ನೀವು ಅಂತ ಹೇಳ್ತಾರೆ. ಗೇಲಿ ಮಾಡ್ಕೊಂಡು ಆಟ ಆಡ್ಕೊಂಡು ಸುಮ್ಮನೆ ತಮಾಷೆಗೆ ಏನೋ ಮಾಡ್ಕೊಂಡು ಆತರ ಮಾಡಕ್ ಹೋಗ್ಬಿಡಿ, ತುಂಬಾ ಎಚ್ಚರಿಕೆಗಿರಿ ಅಂತ ಹೇಳ್ತಾರೆ. ಓದಿಬೋದ ನೆಕ್ಸ್ಟ್? ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ನೋಡ್ರ, ಮೆಚೂರ್ಡ್ ಆಗಿರಿ, ಮೆಚೂರ್ಡ್ ಆಗಿ ಬಿಹೇವ್ ಮಾಡಿ. ಸುಮ್ನೆ ಏನೋ ಬಾಯಿ ಬಂದಿಲ್ಲ ಮಾತಾಡೋದಲ್ಲ ಅಂತ ಹೇಳಿ ಮಾಡ್ತಾರೆ. ಅಪೋಸ್ಟ್ಲ್ ಪೌಲ್ ಕ್ಲೀನ್ ಆಗಿ ಹೇಳ್ತಾರೆ, ಸಭೆಯಲ್ಲಿ ಮಾತಾಡ್ಬೇಕು, ಅರ್ಥಭರಿತವಾಗಿ ಮಾತಾಡ್ಬೇಕ್ರಿ. ಅದಕ್ಕೆ ಅಪೋಸ್ಟ್ಲ್ ಪೌಲ್ ಹೆಂಗ್ ಗೊತ್ತ ಹೇಳ್ತಾರೆ, ನೋಡಪ್ಪ, ಲೋಕದಲ್ಲಿ ಎಷ್ಟೋ ಭಾಷೆಗಳಿದೆ, ಅರೆ ಅರ್ಥ ಇಲ್ದಿರಂತ ಭಾಷೆ ಒಂದೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ, ತುತ್ತೂರಿ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ. ಲೋಕದಲ್ಲಿ ಎಷ್ಟೋ ತುತ್ತೂರಿಗಳಿದೆ, ವೆರೈಟಿ ಇದೆ. ಇಸ್ರೇಲ್ ಐತೆ ನೋಡಿ ತುತ್ತೂರಿ, ಅದರ ಯೂಬ್ಲಿಗೆ ಒಂದು ತುತ್ತೂರಿ ಊದ್ಬೇಕಾಗಿತ್ತು, ಪಾಪ ನಿವಾರಣೆ ದಿನಕ್ಕೆ ಒಂದು ತುತ್ತೂರಿ ಊದ್ಬೇಕಾಗಿತ್ತು, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಒಂದು ತುತ್ತೂರಿ ಊದ್ಬೇಕಾಯ್ತು. ಆ ತುತ್ತೂರಿ ಧ್ವನಿ ಕೇಳಿದ ತಕ್ಷಣನೇ ಯುದ್ಧಕ್ಕೆ ಏನಾಗೋದಿರಲ್ಲ, ಸಿದ್ಧ ಆಗ್ಬಿಡೋರು. ಸೊ ಒಂದೊಂದಕ್ಕೂ ತುತ್ತೂರಿಗಳಿಗೆ ಒಂದೊಂದು ಧ್ವನಿ ಇತ್ತು. ಆ ಧ್ವನಿಗಳ ಅರ್ಥ ಏನಾಗಿತ್ತು ಇತ್ತು. ಇದೇ ಪ್ರಕಾರ ಲೋಕದಲ್ಲಿ ಎಲ್ಲಾ ಭಾಷೆಗಳಿಗೂ ಅರ್ಥ ಇದೆ ಅಂತ ಹೇಳ್ತಾರೆ. ಎಲ್ಲಿ? 1 ಕೊರಿಂಥ 14ನೇ ಅಧ್ಯಾಯ 7ರಿಂದ 11. ಕೊಳಲು, ವೀಣೆ ಮೊದಲಾದ ಅಚೇತನ ವಾದ್ಯಗಳು ಸ್ವರಗಳಲ್ಲಿ ಯಾವ ಭೇದವನ್ನು ತೋರಿಸದಿದ್ದರೆ ಊದಿದ್ದು ಅಥವಾ ಬಾರಿಸಿದ್ದು ಇಂಥದೇ ಎಂದು ಹೇಗೆ ತಿಳಿಯುವುದು? ತುತ್ತೂರಿಯು ಗೊತ್ತಿಲ್ಲದ ಶಬ್ದವನ್ನು ಕೊಟ್ಟರೆ ಯಾರು ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳುವರು? ಹಾಗೆಯೇ ನೀವು ತಿಳಿಯಬಹುದಾದ ಭಾಷೆಯನ್ನು ಬಾಯಿಂದ ಆಡದೆ ಹೋದರೆ ನಿಮ್ಮ ಮಾತಿನ ಅರ್ಥವನ್ನು ಹೇಗೆ ತಿಳಿಯುವುದು? ನೋಡ್ರ, ಹೇಗ್ ತಿಳಿಯಕ್ ಸಾಧ್ಯ? ಅದಕ್ಕೆ ಹೆಂಗೆ ಎಲ್ಲಾ ತುತ್ತೂರಿಗಳಿಗೆ ಅರ್ಥ ಇದೆಯೋ ನಿಮ್ಮ ಭಾಷೆಗೆ ಅರ್ಥ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಬರ್ತಾರೆ, ನೀವು ಗಾಳಿಯ ಸಂಗಡ ಮಾತಾಡಿದ ಹಾಗಿರುವುದಷ್ಟೇ. ಲೋಕದಲ್ಲಿ ಎಷ್ಟು ವಿಧವಾದ ಭಾಷೆಗಳಿದ್ದರೂ ಅವುಗಳಲ್ಲಿ ಒಂದಾದರೂ ಅರ್ಥವಿಲ್ಲದ್ದಾಗಿರುವುದಿಲ್ಲ. ನೋಡ್ರ, ಲೋಕದಲ್ಲಿ ಎಲ್ಲಾ ಭಾಷೆ ಐತರಿ, ಆ ಭಾಷೆಗಳು ನಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಎಲ್ಲಾ ಭಾಷೆಗಳಿಗೆ ಏನಿದೆ ಅರ್ಥಗಳು ಇದೆ. ಹಂಗಾರೆ ಎಲ್ಲಾ ಭಾಷೆಗಳಿಗೆ ಅರ್ಥ ಇರ್ಬೇಕ್ರಿ. ನಾವ್ ಏನೇ ಭಾಷೆ ಮಾತಾಡ್ಲಿ, ಅದೆಂತ ಅನ್ಯ ಭಾಷೆ ಇದ್ರು ಅದಕ್ಕೆ ಅದೇನ್ಬೇಕು, ಅರ್ಥ ಇರಬೇಕು. ಅದನ್ನೇ ಅಪೊಸ್ತಲ ಪೌಲ್ ಹೇಳ್ತಾರೆ.
ಅರ್ಥ ಇಲ್ದಿರೋ ಭಾಷೆನೆಲ್ಲ ರೀ, ಅದು ದೇವರ ಆತ್ಮದಿಂದ ಬರೋಂಥ ನುಡಿಗಳೇ ಅಲ್ಲ. ಅದ್ ನೆಕ್ಸ್ಟ್ ನೋಡ್ತೀನಿ, ಏನು ನೋಡ್ತೀನಿ ತಳಿ ಏನು ಅಂತ ವಾಕ್ಯದಿಂದ. ಆಮೇಲೆ ನೆಕ್ಸ್ಟ್ ಭಾಷೆಯ ಅರ್ಥವು ನನಗೆ ತಿಳಿಯದಿದ್ದರೆ ಮಾತಾಡುವವನಿಗೆ ನಾನು ಅನ್ಯ ದೇಶದವನಂತಿರುವೆನು. ನೋಡ್ರ, ನಾನ್ ಭಾಷೆ ಅವ್ನಿಗೆ ಅರ್ಥ ಆಗಿದ್ರೆ ನಾವ್ ಹೆಂಗಿರ್ತಿಂತೆ, ಅವ್ನಿಗೆ ಸ್ಟ್ರೇಂಜರ್ ತರ ಇರ್ತೀರಿ. ನಾವ್ ಹೇಳ್ತಿರ್ತ ಅವ್ನಿಗೆ ಏನಾಗಲ್ಲ, ಏನು ಅರ್ಥ ಆಗಲ್ಲ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ಅಪೋಸ್ಟಲ್ ಪೌಲ್ ಏನಪ್ಪ ಹೇಳ್ತಾರೆ ಅಂದ್ರೆ, ಸಭೆಯಲ್ಲಿ ಯಾರು ಅನ್ಯ ಭಾಷೆ ಮಾತಾಡ್ತಾರೆ ಅಂತಂದ್ರೆ ಫಸ್ಟ್ ಅದಕ್ಕೆ ಏನ್ ಮಾಡ್ಬೇಕು, ಅರ್ಥ ಹೇಳ್ಬೇಕು ಅಂತ ಹೇಳ್ತಾರೆ. ನೋಡಿ ಓದೋಣ, 1 ಕೊರಿಂಥ 14ನೇ ಅಧ್ಯಾಯ 5ನೇ ವಾಕ್ಯ. ನೀವೆಲ್ಲರೂ ವಾಣಿಗಳನ್ನಾಡಬೇಕೆಂದು ನಾನು ಅಪೇಕ್ಷಿಸಿದರು, ಅದಕ್ಕಿಂತ ನೀವು ಪ್ರವಾದಿಸಬೇಕೆಂಬುದೇ ನನ್ನಿಷ್ಟ. ವಾಣಿಗಳನ್ನಾಡುವವನು ಸಭೆಗೆ ಭಕ್ತಿವೃದ್ಧಿಯಾಗುವುದಕ್ಕಾಗಿ ಆ ವಾಣಿಯ ಅರ್ಥವನ್ನು ಹೇಳದೆ ಹೋದರೆ ಅವನಿಗಿಂತ ಪ್ರವಾದಿಸುವವನು ಶ್ರೇಷ್ಠ. ನೋಡ್ರ, ಹಂಗಾರೆ ಏನರ್ಥ? ಹೀಗಿರುವುದರಿಂದ ಒಂದ್ ನಿಮಿಷ ಬದಾರ. ಹಂಗಂದ್ರೆ ಏನರ್ಥ ಅಂತಂದ್ರೆ, ಯಾರಾದ್ರೂ ಸಭೆಯಲ್ಲಿ ವಾಣಿಗಳನ್ನ ಆಡ್ತಾರೆ ಅಂದ್ರೆ ಏನ್ರಿ, ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ ಅಂತಂದ್ರೆ ಅದೇನ್ರಿ, ಅದನ್ನ ಅರ್ಥ ಹೇಳಕ್ ಏನಾಗಿರ್ಬೇಕು, ಇರ್ಬೇಕ್ರಿ ಅಲ್ವರ. ಅರ್ಥವನ್ನು ಹೇಳದೆ ಹೋದರೆ ಏನ್ರಿ, ಅವನು ಪ್ರಯೋಜನ ಇಲ್ಲ. ಹಾಗಾದ್ರೆ ಅವನು ಸಭೆಯಲ್ಲಿ ಅನ್ಯ ಭಾಷೆ ಮಾತಾಡ್ತಾನೆ ಅಂತಂದ್ರೆ ಮತ್ತೊಬ್ರಿಗೆ ಪ್ರಯೋಜನ ಆಗ್ಬೇಕು ಅಂದ್ರೆ ಆ ಭಾಷೆ ಏನಾಗ್ಬೇಕು, ಫಸ್ಟ್ ಆಫ್ ಆಲ್ ಅರ್ಥ ಆಗ್ಬೇಕ್ರಿ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೆಂಗ್ ಗೊತ್ತಾ ಹೇಳ್ತಾರೆ, ನೋಡಪ್ಪ, ಸಭೆಯಲ್ಲಿ ಯಾರಾದ್ರೂ ಅನ್ಯ ಭಾಷೆ ಮಾತಾಡ್ತಾರೆ ಅಂತಂದ್ರೆ ಅದಕ್ಕೆ ಎಲ್ಲರೂ ಮಾತಾಡಂಗಿಲ್ಲ, ಕಂಡೀಷನ್ಸ್ ಇದೆ ನೋಡಿರ್ತೀರಿ. ಮ್ಯಾಕ್ಸಿಮಮ್ 2 ಇಲ್ಲ 3 ಜನ ಮಾತಾಡ್ಬೇಕು. ಆಮೇಲೆ ಅದ್ರಲ್ಲಿ ಒಬ್ರು ಏನ್ ಮಾಡ್ಬೇಕಂತ ಅರ್ಥನ ಹೇಳ್ಬೇಕಂತೆ. ನೋಡಿ ಓದೋಣ ಇಲ್ಲಿ 1 ಕೊರಿಂಥ 14ನೇ ಅಧ್ಯಾಯ 27ರಿಂದ 29 ಬದಾರ. ವಾಣಿಯನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು. ಏನ್ರಿ, ಎಷ್ಟು ಮತ್ತು ಕ್ಲಿಯರ್ ಆಗೈತೆ ನೋಡ್ರಿ ಅಂತೀನಿ. ವಾಣಿಗಳನ್ನ ಆಡುವುದಿದ್ರೆ ಇಬ್ರು, ಮ್ಯಾಕ್ಸಿಮಮ್ ಇಬ್ರು, ಇನ್ನ ಜಾಸ್ತಿ ಬೇಕಾ, ಆಯ್ತಪ್ಪ 3 ಜನಕ್ಕಿಂತ ಮೇಲೆ ಏನ್ ಮಾಡಂಗಿಲ್ವಂತೆ, ಮಾತಾಡಂಗಿಲ್ವಂತೆ. ಅದು ಹೆಂಗ್ ಮಾತಾಡ್ಬೇಕು, ಒಬ್ಬೊಬ್ಬರಾಗಿ ಮಾತಾಡ್ಬೇಕು. ಎಲ್ಲ ಒಂದೇ ದಿನ ನಿಮ್ ಈ ತರ ಎಲ್ಲ ಮಾತಾಡೋದಂತ ಅಂದ್ಬಿಟ್ಟ, ಪವಿತ್ರ ಅಗ್ನಿಭಿಷೇಕ ಈ ತರನ ಎಲ್ಲೈತೆ ಬೈಬಲ್ನಲ್ಲಿ? ಅಪೋಸ್ಟಲ್ ಪೌಲ್ ನೋಡ್ರಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರ್ರಿ ಅಂತೀರಿ. ಮಾತಾಡಿದ್ರೆ ಜಾಸ್ತಿ ಅಂದ್ರೆ ಇಬ್ರು, ಇನ್ನ ಮಾತಾಡ್ಬೇಕಾ 3 ಜನಪ್ಪ, ಅದ್ರ ಮೇಲೆ ಮಾತಾಡಂಗಿಲ್ಲ. ಆಮೇಲೆ ಒಬ್ರು ಮಾತಾಡ್ಬೇಕಂತೆ, ಒಂದೇ ಸತಿಗೆ ಎಲ್ಲರೂ ಮಾತಾಡಂಗಿಲ್ವಂತೆ. ಆಮೇಲೆ ನೆಕ್ಸ್ಟ್ ಬದರ್ ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. ಏನ್ರಿ, ಒಬ್ಬನೇ ಏನ್ ಮಾಡ್ಬೇಕಂತೆ? ಇಲ್ಲಿ ನಮ್ಗೆ ಇಂಗ್ಲಿಷ್ ಅಲ್ಲಿ ಒಬ್ಬನೇ ಅಂತ ಕೊಟ್ಬಿಟ್ಟಾರೆ ಅಲ್ಲೆಲ್ಲ. ಇಂಗ್ಲಿಷ್ ಅವ್ರದ್ದೇ ಅನದರ್ ಶುಡ್ ಟೆಲ್ ಇಟ್ಸ್ ಮೀನಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಅದು ಯಾರು ಅನ್ಯ ಭಾಷೆ ಮಾತಾಡಿದ್ರೆ ಮತ್ತೊಬ್ರು ಏನ್ ಮಾಡ್ಬೇಕು, ಅದಕ್ಕೆ ಇಂಟರ್ಪ್ರಿಟೇಷನ್ ಕೊಡ್ಬೇಕು, ಅರ್ಥನ ಏನ್ ಮಾಡ್ಬೇಕು, ಅದನ್ನ ಇನ್ನೊಬ್ರು ಹೇಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ನೋಡಿ, ಅರ್ಥ ಹೇಳೋಲಿಲ್ಲ ಏನ್ ಮಾಡ್ಬೇಕಂತೆ, ಮುಂದಕ್ಕೆ ಓದಿಬೋದು ನೆಕ್ಸ್ಟ್. ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ವಾಣಿಯನ್ನಾಡುವನು ಸಭೆಯಲ್ಲಿ ಸುಮ್ಮಗಿರಲಿ. ನೋಡ್ರ, ಅವನೇನಾಗ್ಲಿ ಸಭೆಯಲ್ಲಿ ಸುಮ್ನೆ ಇರ್ಲಿ ಅಲ್ವರ. ಇವತ್ತು ಹಂಗೈತ ಸಭೆಯಲ್ಲಿ ಎಲ್ಲ ವಾಣಿಗಳಿಗೆಲ್ಲ ಅರ್ಥ ಹೇಳ್ತಾರೆ ಯಾರಾದ್ರ? ನೋಡ್ರ, ಬೈಬಲ್ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರ್ರಿ, ಸಭೆಯಲ್ಲಿ ಅರ್ಥ ಹೇಳೋನಿಲ್ಲ ಮಾತಾಡ್ಲೇಬೇಡಿ ದಯವಿಟ್ಟು ಸಭೆಯಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವತ್ತು ಗಲಿಬಿಲಿ ತರ ಎಲ್ಲೆಲ್ಲ ಮಾತಾಡೋದು ಇದು ದೇವರು ಪವಿತ್ರಾತ್ಮನ ಕೃಪೆನ, ದೇವ್ರ ಪವಿತ್ರಾತ್ಮನ ಒಂದು ಕೆಲಸನ, ದೇವ್ರ ಗಲಿಬಿಲಿಗೆ ಕಾರಣನೇ ಇಲ್ಲ ರೀ. ನೋಡಿ ಅದನ್ನ ಹೇಳ್ತಾರೆ, ಓದಿ ಬದಾರ 14:33, 1 ಕೊರಿಂಥ 14:33. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ನೋಡ್ರ, ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ, ಸಮಾಧಾನಕ್ಕೆ ದೇವರು ಕಾರಣ, ಗಲಿಬಿಲಿ ಎಲ್ಲ ಮಾಡಿ ಉಂಟು ಮಾಡಿ ಎಲ್ಲ ಕನ್ಫ್ಯೂಷನ್ ಮಾಡಿ ದೇವ್ರಂಗ್ ಮಾಡ್ತಾರ? ಅದರ ಖಂಡಿತವಾಗಿ ಮಾಡಲ್ಲ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿ ಅಂತೀನಿ, ನಾವು ಅವಾಗ ಫಸ್ಟ್ ಓದಿಲ್ಲ, ಪೆಂಟಿಕಾಸ್ಟ್ ದಿನ ಪವಿತ್ರಾತ್ಮ ಬಂತು ಅಲ್ವರ. ಆಮೇಲೆ ಅದೇ ತರ ಕೊರ್ನೇಲ್ಯ ಮನೆಗೆ ಪವಿತ್ರಾತ್ಮ ಬಂತು ಅನ್ಯ ಜನಗಳ ಮೇಲೆ. ಅವಾಗ ಜನಗಳು ಏನ್ ಕಂಡಿಡ್ಕೊಂಡ್ರು, ಇವ್ರು ಭಾಷೆನ ಬಹು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರು. ಇದೇನಿದು ನಮ್ಮ ಹುಟ್ಟು ಭಾಷೆಯಲ್ಲಿ ಮಾತಾಡ್ತಾ ಇದಾರೆ ಅಂತ. ಅಂದ್ರೆ ಅವ್ರು ಮಾತಾಡಂತ ಭಾಷೆ ಏನಾಯ್ತು, ಎದುರುಗಡೆ ಇರೋಂಥ ವ್ಯಕ್ತಿಗೆ ಅರ್ಥ ಆಯ್ತು, ಇಂಟರ್ಪ್ರಿಟೇಟ್ ಮಾಡಿದ್ರು. ಅದನ್ನ ಅರ್ಥ ಇನ್ನೊಬ್ರು ಹೇಳಿದ್ರು. ಯಾರು ಹೇಳಿದ್ರು? ಅವ್ರು ಹೇಳಿಲ್ಲ. ಅವ್ರು ಅನ್ಯ ಭಾಷೆ ಮಾತಾಡ ಅದನ್ನ ಅರ್ಥ ಅವ್ರು ಹೇಳಿಲ್ಲ ರೀ. ಅವರೊಬ್ಬ ಮಾತಾಡಂತ ಭಾಷೆದ ಅರ್ಥ ಮತ್ತೊಬ್ಬ ವ್ಯಕ್ತಿ, ಅವರು ಮಾತೃ ಭಾಷೆಯಲ್ಲಿರೋಂಥ ವ್ಯಕ್ತಿ ಅದನ್ನ ಕಂಡಿಡ್ಕೊಂಡು ಏನ್ ಮಾಡಿದ್ರು, ಅರ್ಥನ ಹೇಳಿದ್ರು. ಅದಕ್ಕೆ ಕೊರ್ನೆಲಿಯಸ್ ಮೇಲೆ ಪವಿತ್ರಾತ್ಮ ಬರ್ಬೇಕಾದ್ರೆ ಯಾರು ಕಂಡಿಡ್ಕೊಂಡ್ರು? ಪೇತ್ರ ಸಂಗಡ ಇರೋರು. ಓ, ಇದೇನಪ್ಪ ಇದು, ಇವರು ನಮ್ಮ ತರನೇ ಮಾತಾಡ್ತಾ ಇದಾರಲ್ಲ ಅಂದ್ಬಿಟ್ಟು ಭಾಷೆನೇನ್ರಿ ಕ್ಲೀನಾಗಿ ಕಂಡು ಹಿಡ್ಕೊಂತಾರೆ. ಅರ್ಥ ಆಗ್ದಿರ ಭಾಷೆನ ಮಾತಾಡ್ತಾವ್ರು ಸುಮ್ಮನೆ ಹಿಂಗೆ ಬಂದ್ಬಿಟ್ಟು ಅದರ. ಅದಕ್ಕೆ ಎಷ್ಟು ಜನ ಹೇಳ್ತಾರೆ, ಇಲ್ಲ ಬದರ್ ನಾವು ಈ ತರ ಮಾತಾಡಿದ್ರೆ ಯಾರ ಸಂಗಡ ಮಾತಾಡ್ದಂಗೆ, ದೇವ್ರ ಸಂಗಡ ಮಾತಾಡ್ದಂಗೆ ಅಂತ ವಾಕ್ಯ ಏನ್ ಮಾಡ್ತಾರೆ ಹೇಳ್ತಾರೆ. ವಾಕ್ಯನ ಓದ್ಬಿಡೋಣ ಯಾವ್ದಕ್ಕೊಂದ್ಸತಿ.
1 ಕೊರಿಂಥ 14ನೇ ಅಧ್ಯಾಯ 2ನೇ ವಾಕ್ಯ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳ್ಕೊಳ್ಳುವುದಿಲ್ಲ. ಅದೇ ಈ ವಾಕ್ಯ ಇಟ್ಕೊಂಡ್ಬಿಡ್ತಾರೆ. ಬುಧರ್ ಅವನೇನ್ ಮಾಡ್ತಾನೆ, ಮನುಷ್ಯರ ಸಂಗಡ ಮಾತಾಡಲ್ಲ ಬುಧ, ಅವ್ನು ಯಾರ ಸಂಗಡ ಮಾತಾಡೋದು? ದೇವ್ರ ಸಂಗಡ ಮಾತಾಡೋದು. ಒಂದು ರಹಸ್ಯಾರ್ಥಗಳನ್ನ ಅವನ್ ಏನ್ ಮಾಡ್ತಾನೆ ಹೇಳ್ತಾನೆ, ಅದು ಯಾರಿಗೂ ತಿಳಿಯೋದಿಲ್ಲ. ಅಲ್ಲಪ್ಪ, 2ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲ್ ಹಿಂಗ್ ಹಿಡಿದ್ಬಿಟ್ಟು ನೆಕ್ಸ್ಟ್ ಏನ್ ಹೇಳಿದ್ರು? ಸಭೆಯಲ್ಲಿ ಮಾತಾಡ್ಬೇಕು, 2 ಇಲ್ಲ 3 ಜನ ಮಾತಾಡ್ಬೇಕು, ಅದು ಮತ್ತೊಬ್ರು ಅರ್ಥ ಹೇಳ್ಬೇಕು ಅಂತ ಯಾಕೆ ಹೇಳಿದ್ರು ಹಂಗಾರೆ? ಮತ್ತೆ ಅವ್ರೇನ್ ಹೇಳ್ತಾರೆ ಸಭೆಯಲ್ಲಿ, ಏನ್ರಿ ಅರ್ಥ ಆಗಂತ ಮಾತುಗಳನ್ನ 5 ಮಾತಾಡ್ತೀನಿ, ಅರ್ಥ ಆಗದಿರಂತ 10,000 ಮಾತುಗಿಂತ ಅಂತ ಯಾಕೆ ಹೇಳಿದ್ರು? ಹಂಗೆ ಸಭೆಯಲ್ಲಿ ಎಷ್ಟು ಮಾತಾಡ್ಬೇಕಂತೆ? ಅರ್ಥವಾಗಿರೋದೇ ಮಾತಾಡ್ಬೇಕು. ಎಷ್ಟು ಜನ ಮಾತಾಡುವಂತಂದ್ರು? ಎಲ್ಲರೂ ಮಾತಾಡುವಂತಂದ್ರ? 2 ಇಲ್ಲ 3 ಜನ ಮಾತಾಡೋ, ಆಮೇಲೆ ಅರ್ಥ ಹೇಳುವಂತ ಯಾಕೆ ಹೇಳ್ಬೇಕಾಯ್ತು? ಹಂಗಾರೆ ಭಾಷೆ ಏನೇ ಇರ್ಲಿರಿ, ಆ ಭಾಷೆ ಏನಿದೆ ಅರ್ಥ ಇದೆ ಅದನ್ನೇ ಹೇಳಿದ ಅಪೊಸ್ತಲ ಪೌಲು. ಅವಾಗ ಓದಲ್ಲ 14ನೇ ಅಧ್ಯಾಯ 9 ಮತ್ತೆ 10ನೇ ವಾಕ್ಯ ಏನ್ ನೋಡಿದ್ರಿ? ಲೋಕದಲ್ಲಿ ಎಷ್ಟೋ ಭಾಷೆಗಳಿದೆ, ಆದ್ರೆ ಅರ್ಥ ಇಲ್ದಿರೋ ಯಾವ ಭಾಷೆನೂ ಇಲ್ಲ. ಹಂಗಾರೆ ಏನೇ ಭಾಷೆ ಮಾತಾಡಿದ್ರಿ ಅದೇನಾಗಿರ್ಬೇಕು? ಅರ್ಥ ಇದ್ದೇ ಇರ್ಬೇಕು. ಆ ಅರ್ಥನ ಅವ್ನು ನಮಗೆ ಹೇಳಲಿಲ್ಲ ಅಂತಂದ್ರೆ ಆ ಭಾಷೆಗೆ ಅರ್ಥ ಇಲ್ಲ ಅಂತಲ್ಲ ರೀ. ಅರ್ಥ ಇರ್ತದೆ ಅಲ್ವರ? ಆ ಅರ್ಥ ಯಾರು ಗೊತ್ತು ಏನ್ರಿ? ಆ ಅರ್ಥ ಯಾರೋ ಒಬ್ಬ ಭಾಷೆ ಗೊತ್ತಿರೋ ಗೊತ್ತಿರ್ತದೆ ಅಲ್ವರ? ಅವನು ಯಾರ ಹತ್ರಗೆ ಅವನ ಮಾತೃ ಭಾಷೆಯಲ್ಲಿ ದೇವತ್ರ ಏನ್ ಮಾಡ್ದಂಗೆ ಮಾತಾಡ್ದಂಗೆ ಅಂತಾನೆ ಅಪೊಸ್ತಲ ಪೌಲ್ ಹೇಳೋದು. ಇದನ್ನ ನಮ್ಮ ಕ್ರೈಸ್ತವರು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅವ್ನು ಏನ್ ಮಾಡ್ತಾನೆ, ಯಾರಿಗೂ ಗೊತ್ತಿಲ್ದ ರಹಸ್ಯ ಮಾತಾಡ್ತಾರೆ. ಆ ರಹಸ್ಯ ಅಂತ ಹೆಂಗಾಗ್ಬಿಡ್ತಾರೆ? ನೀವು ಯಾರಿಗೂ ಗೊತ್ತಿಲ್ಲದ್ರ ಭಾಷೆ ಅಂದ್ರೆ ರಹಸ್ಯ ಹೆಂಗಾಗ್ಬಿಡ್ತು? ದೇವ್ರ ಸಂಗಡ ಮಾತಾಡ್ದಂಗೆ ಅಂತ ಬಿಟ್ಟು. ಆಯ್ತಪ್ಪ ಸರಿ, ಇವಾಗ ದೇವ್ರು ಯಾರ ಹತ್ರ ಮಾತಾಡಿಲ್ವಾ ಬೈಬಲಲ್ಲಿ? ಈ ಬೈಬಲಲ್ಲಿ ದೇವ್ರ ಹತ್ರ ಯಾರು ಮಾತಾಡಿದ್ದಾರೆ? ಎಕ್ಸಾಂಪಲ್ ಹೇಳಿ. ಯಾರು ಬದರ್? ಮೋಸೆ, ವೆರಿ ಗುಡ್. ಯಾಕೋಬು, ವೆರಿ ಗುಡ್. ಆಮೇಲೆ ಅಬ್ರಹಾಮ್, ವೆರಿ ಗುಡ್. ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳಿದ್ರಿ ನೀವು ಅಲ್ವರ? ಸರಿಪಾ, ಇವಾಗ ಅಬ್ರಹಾಮ್ ಮತ್ತೆ ದೇವ್ರ ಏನ್ ಮಾಡಿದ್ರು? ಮಾತಾಡಿದ್ರು ಅಲ್ವರ? ಅವನ್ಗೇನಂತ ಅಬ್ರಹಾಮ್ ಕರೀತಾರೆ, ಅಬ್ರಹಾಮ್ ನಾನ್ ಹೇಳಂತ ಭೂಮಿಗೆ ಬಾ, ನಿನ್ನ ಸಂತತಿ ಮುಖಾಂತರ ನಾನು ಎಲ್ಲಾರ್ದೇ ಮಾಡ್ತೀನಿ, ಆಶೀರ್ವಾದ ಮಾಡೇ ಮಾಡ್ತೀನಿ ಬಿಟ್ಟು ನನ್ ಮೇಲೆ ಆಣೆ ಇಟ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾರೆ. ಇವಾಗ ದೇವ್ರ ಅಬ್ರಹಾಮ್ ಹತ್ರ ಮಾತಾಡ್ಬೇಕು, ಹೆಂಗ್ ಮಾತಾಡಿದ್ರು? ಬರಬಾ ಅಂತಂದ್ರ ಅವಾಗ ಅಬ್ರಾಹಮು ಗಿಬೊಬ್ರ ಬಬ್ರ ಅಂತ ಹಂಗ ಮಾತಾಡಿದ್ರ? ಅದೇ ತರ ಏನ್ರಿ ಮೋಸೆನ ಕರಿಬೇಕಾರೆ ಪೊದೆಯಿಂದ ದೇವ್ರ ಎಂತಂದ್ರು? ಹೆಂಗಂತಂದ್ರು? ಬೈಬಲ್ ಹೆಂಗ್ ಕೊಟ್ಟಾರೆ? ಮೋಸೆ ನೀನಿರುವಂತ ಸ್ಥಳ ಏನಾಗಿದೆ? ಪರಿಶುದ್ಧ ಸ್ಥಳವಾಗಿದೆ, ದಯವಿಟ್ಟು ನಿನ್ ಕೆರಗಳೇನ್ ಮಾಡು, ನೀನು ಬಿಚ್ಚಿ ಇಡು ಅಂತ ದೇವ್ರು ಹೇಳಿದ್ರು ಅಲ್ವರ? ಅದಕ್ಕೆ ಮೋಸೆ ಉತ್ತರ ಕೊಟ್ರು, ಬರ್ಬರ ಅಂತ ಉತ್ತರ ಕೊಟ್ರ? ಹಂಗ್ ಕೊಟ್ಟಿದ್ರೆ ದೇವ್ರು ಹೇಳಿದ್ರು, ಕಂದ ಏನ್ ಮಾತಾಡ್ದೆ ಕಂದ? ಯಾಕಪ್ಪ ಕಂದ ಇಬ್ರು ಭಾಷೆಯಲ್ಲಿ ಮಾತಾಡ್ತೀನಿ, ದಯವಿಟ್ಟು ಅಂತ ಅರ್ಥವಾಗತ್ತರ ಮಾತಾಡೋದು ಹೇಳ್ತಾ ಇದ್ರೆ ಇಲ್ವಾ? ಇವಾಗ ಹೇಳ್ರಿ, ಇದೇ ತರ ದೇವ್ರು ಅಬ್ರಾಮ್ನ ಕರಿಬೇಕಾರೆ ಈ ತರ ಬೇರೆ ಬೇರೆ ಯಾರಿಗೂ ಅರ್ಥ ಆಗ್ದಿರೋ ಭಾಷೆ ರಹಸ್ಯಲ್ಲಿ ಮಾತಾಡಿದ್ರೆ ಅಬ್ರಾಮ್ ದೇವ್ರನ್ನ ಕಂಡಿಡ್ಕೊಂಡಿರೋನ? ಹೇಳ್ರಿ, ಬೈಬಲ್ ಕೊಟ್ಟದ ಹಂಗೆ? ಹಂಗಿದ್ರೆ ಯಾಕ್ರಿ ಕೊಡ್ತಾ ಇರಲಿಲ್ಲ? ಬೈಬಲಲ್ಲಿ ಕೊಡ್ತಾ ಇದ್ರು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅಪೊಸ್ತಲ ಪೌಲ್ ಅದ್ಗೆ 1 ಕೊರಿಂಥ 14ನೇ ಅಧ್ಯಾಯದಲ್ಲಿ ಬರೆದ್ರಿ, ದಯವಿಟ್ಟು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅಪೊಸ್ತಲ ಪೌಲ್. ಎಲ್ಲಾ ಭಾಷೆಗಳಿಗೆ ಅರ್ಥ ಇದೆ, ಅರ್ಥ ಇಲ್ದ್ರೆ ಯಾವ ಭಾಷೆನೂ ಇಲ್ಲ. ಅದೇ ತರ ನೀವ್ ಏನೇ ಭಾಷೆ ಮಾತಾಡಿದ್ರು ಸಭೆಯಲ್ಲಿ ಅರ್ಥಭರಿತವಾಗಿ ಭಾಷೆನೇ ಮಾತಾಡಿ, ಇಲ್ದಿರ ದಯವಿಟ್ಟು ಮಾತಾಡ್ಲೇಬೇಡಿ ಅಂತ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್ ಹೇಳ್ತಾರೆ. ಅದಕ್ಕೆ ಅರ್ಥ ಹೇಳ್ಬೇಕು. ಅರ್ಥ ಹೇಳೋರು ಇಲ್ಲ ಅಂತಂದ್ರೆ ಅವ್ನು ಸುಮ್ನೆ ಇರ್ಲಿ ಅಂತ ಹೇಳ್ತಾರೆ ಅಲ್ವರ? ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಬುಧರ್ ಇದು ಮಾತಾಡಿದ್ರೆ ಏನ್ರಿ ದೇವ್ರ ಹತ್ರ ಮಾತಾಡ್ದಂಗೆ. ಯಾಕಪ್ಪ ಏನಪ್ಪ ಯಾಕಪ್ಪ ಹಿಂಗೆ ಮಾತಾಡ್ಬೇಕು ಅಂದ್ರೆ, ಬುಧರ್ ಶೇತಾನ್ ಕೇಳ್ಬಿಡ್ತಾನೆ ಬುಧರ್ ನಮ್ಮ ಮಾತನ. ಶೇತಾನ್ ಕೇಳ್ಕೊಂಡ್ಬಿಟ್ರೆ ನಮ್ಮನ್ನ ಏನ್ ಮಾಡ್ಬಿಡ್ತಾನೆ? ನಮ್ಮನ್ನ ಯಾಮಾರಿಸ್ಬಿಡ್ತಾನೆ. ಅಲ್ಲಪ್ಪ ಏನಪ್ಪ ಇವಾಗ ನೀವ್ ಹೇಳ್ರಿ, ಯಾರು ಪವರ್ಫುಲ್? ದೇವ್ರ ಪವರ್ಫುಲ್ಲ ಶೇತಾನ್ ಪವರ್ಫುಲ್ಲ? ಇವ್ರಿಗೆ ದೇವ್ರ ಮೇಲ್ಕಿಂತ ದೆವ್ವದ ಮೇಲೆ ಜಾಸ್ತಿ ನಂಬಿಕೆ. ಅಯ್ಯೋ ದೆವ್ವ ಕೇಳಿಸ್ಕೊಂಡ್ಬಿಡ್ತಾನೆ. ಏನ್ ಕೇಳಿಸ್ಕೊಂಡ್ರೆ? ಇವಾಗ ಯೇಸು ಕ್ರಿಸ್ತು ಪ್ರೇಯರ್ ಮಾಡಿದ್ರಪ್ಪ, ದೆವ್ವ ಕೇಳಿಸ್ಕೊಂಡಿಲ್ವಾ? ಶೇತಾನ್ ಕೇಳಿಸ್ಕೊಂಡ ಇಲ್ವಾ? ಕೇಳಿಸ್ಕೊಂಡ್ತಾನೆ. ಮನ್ ಏನ್ ಮಾಡ್ತಾನೆ? ಏನ್ ಮಾಡ್ಕೊಳಕದ ಶೇತಾನು? ಹೇಳ್ತಾರೆ ಯೇಸು ಕ್ರಿಸ್ತು ಹೇಳ್ತಾರೆ, ಈ ಪ್ರಪಂಚ ದೇವ್ರು ಬರ್ತಾ ಇದ್ದಾನೆ, ಅವ್ನ್ ನನ್ ಮೇಲೆ ಏನ್ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಯೇಸು ಕ್ರಿಸ್ತು. ಹಂಗಿರ್ಬೇಕ್ರಿ ದೇವ್ರ ಮಕ್ಳು. ಅದ್ರ ಅದ್ಬಿಟ್ಟು ಅಯ್ಯೋ ಶೇತಾನ್ ಕೇಳಿಸ್ಕೊಂಡ್ಬಿಡ್ತಾನೆ, ಅಯ್ಯೋ ಕೇಳಿಸ್ಕೊಂಡು ಏನ್ ಮಾಡ್ಬಿಡ್ತಾನೆ ನಮ್ನ ಏನ್ ಮಾಡ್ತಾನೆ? ಕೇಳಿಸ್ಕೊಳ್ಳಿ ಬಿಡ್ರಿ. ಯಾಕೆ ಇವಾಗೆಲ್ಲ ಎಷ್ಟೋ ಜನ ಪ್ರೇಯರ್ ಮಾಡ್ತಾರೆ, ಎಲ್ಲ ಪ್ರೇಯರ್ ಕೇಳಿಸ್ಕೊಳ್ಳಿ ಬಿಡ್ರಿ. ಏನ್ ಮಾಡ್ತಾನ ಅವನು? ಅವ್ನು ನಮ್ಮನ್ನ ಮುಟ್ಟಕ್ಕೂ ಸಾಧ್ಯ ಇಲ್ಲ ರೀ ದೇವ್ರ ಪರ್ಮಿಷನ್ ಇಲ್ದ್ರ. ಯೋಬನ್ ಪುಸ್ತಕದಲ್ಲಿ ನೋಡ್ತಿರಲ್ಲ, ಯೋಬಿಗೆ ಏನ್ ಹೇಳ್ತಾರೆ? ನೀನ್ ಭಕ್ತನಾಗಿರಂತ ಯೋಬನ್ ನೋಡಿದ್ಯಾ ಅಂತ ಹೇಳ್ತಾರೆ. ನೋಡಿದೀನಿ ಸ್ವಾಮಿ ಅಂತ ಹೇಳ್ತಾರೆ.
ಅವನ ಬಗ್ಗೆ ಅವ್ನ ಮಾರ್ಗಗಳನ್ನ ಗಮನಿಸಿದ್ಯಾ ಅಂತ ಹೇಳ್ತಾರೆ. ಗಮನಿಸೀನಿ, ನೋಡಿದೆ ಎಷ್ಟು ಭಯ ಭಕ್ತಿ ಒಳಗೆ. ಏನ್ ಭಯ ಭಕ್ತಿ ದೇವ್ರೆ, ನೀನ್ ಬೇಲಿ ಹಾಕಿದ್ಯಾ ಅದಕ್ಕೆ ಭಯ ಭಕ್ತಿ, ನಾ ಬೇಲಿ ತೆಗಿ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಆ ಬೇಲಿ ಹಾಕಿರೋ ತನಕ ಸೇತಾನ್ ಕೂಡ ನಮ್ಮನ್ನ ಮುಟ್ಟಕ್ ಸಾಧ್ಯನೇ ಇಲ್ಲ ರೀ. ನಮ್ ಭಾಷೆ ಅರ್ಥ ಮಾಡ್ಕೊಂಡು ಸೇತಾನ್ ಏನೂ ಮಾಡಕ್ ಸಾಧ್ಯ ಇಲ್ಲ ರೀ. ಬೈಬಲ್ ಹೇಳ್ತಾನೆ ಅಪೊಸ್ತಲ ಪೌಲು ರೋಮಪುರದಲ್ಲಿ 8:31 ಓದಿ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವ್ರು ನಮ್ ಕಡೆ ಇದ್ರೆ ಯಾರಪ್ಪ ನಮ್ನ ಎದುರಿಸೋರು? ಯಾರು ನಮ್ನ ಮುಟ್ಟಕ್ ಸಾಧ್ಯ ಇಲ್ಲ ರೀ. ನಿಮ್ಗೆ ವಿರುದ್ಧವಾಗಿ ಮಾಡಿದಂತ ಯಾವ್ದೇ ಆಯುಧ ಏನಾಗಲ್ವಂತೆ ಕಲ್ಪಿಸೋದು. ಮತ್ತೆ ಫಲಿಸಲ್ಲ ಅನ್ಬಿಟ್ರು. ಎವ್ರಿಥಿಂಗ್ ವಿಲ್ ಬಿಕಮ್ ಫೇಲಿಯರ್. ಎಂತ ನ್ಯೂಕ್ಲಿಯರ್ ಬಾಂಬ್ ನಮ್ ತಲೆ ಮೇಲೆ ಹಾಕಿದ್ರು ದೇವ್ರ ಚಿತ್ತರ ಹೊಡೆಯಕ್ ಸಾಧ್ಯನೇ ಇಲ್ಲ ರೀ. ಅದು ಫ್ಲಾಪ್ ಆಗ್ಬಿಡ್ತದೆ. ಇದು ಬೈಬಲ್ ಅಂತ ವಾಗ್ದಾನ ರೀ ಅಲ್ವರ. ಹಂಗಿರ್ಬೇಕಾರೆ ಸೇತಾನ್ ತಗೊಂಡು ಏನ್ರಿ ಮಾಡ್ತಾನೆ. ಎಷ್ಟು ದೇವ್ರ ಮಕ್ಳುಗಳು ಹೆಂಗೆ ಪ್ರಾರ್ಥನೆ ಮಾಡೋರು ನೋಡಿರ್ತೀನಿ ಬೈಬಲ್ ಅಲ್ಲಿ ಅಲ್ರ. ಎಲ್ಲ ಕ್ಲಿಯರ್ ಕಟ್ ಲ್ಯಾಂಗ್ವೇಜ್, ಅರ್ಥಭರಿತವಾಗಿರೋ ಭಾಷೆಯಲ್ಲೇ ಮಾತಾಡೋದು. ಇವತ್ತು ಯಾರು ಬಂದ್ಬಿಟ್ಟು ಚಿಂಗ್ ಚಾಂಗ್ ಚುಂಗ್ ಚಿಂಗ್ ಚಿಂಗ್ ಚುಂಗ್ ಅಂತ ಯಾರು ಏನ್ ಮಾಡ್ದಕ್ ಹೋಗಿಲ್ಲ, ಯಾರು ಮಾತಾಡಕ್ ಹೋಗಿಲ್ಲ ಅಲ್ವರ. ಅದಕ್ಕೆ ಎಷ್ಟು ಮುಗ್ತು ಇಲ್ಲ ಬರ್ತದೆ ದೇವದ್ರ ಭಾಷೆ ಇದೆ ಅಂತ ಹೇಳ್ತಾರೆ. ನೋಡಿ ಓದೋಣ 1 ಕೊರಿಂಥ 13:1. 1 ಕೊರಿಂಥ 13:1. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ದೇವದೂತರ ಭಾಷೆ ಐತೆ ನೋಡ್ರಿ ಅಂತೀನಿ. ಓ ಬ್ರದರ್, ದೇವದೂತರ ಭಾಷೆ ಇದೆ ಬ್ರದರ್, ನಿಮ್ಗೆ ಗೊತ್ತಿಲ್ಲ ಸುಮ್ಮನಿರ್ಬೋದು ಅಂತ. ಆಯ್ತಪ್ಪ, ಸರಿಯಪ್ಪ, ಆಯ್ತು, ನಾನು ಒಪ್ಕೊಂತೀನಿ ದೇವದೂತರ ಭಾಷೆ ಇದೆ. ಸರಿ, ದೇವದೂತರು ಯಾವ ವಿಷಯ ಮಾತಾಡಿದ್ರು? ಇವಾಗ ದೇವದೂತರು ಗಬ್ರಿಯಲ್ ಅಲ್ರ ದಾನಿಯಲ್ಗೆ ಕಾಣಿಸ್ಕೊತಾರೆ. ದಾನಿಯಲ್ ಹತ್ರ ಯಾವ ಭಾಷೆ ಮಾತಾಡಿದ್ರು? ದಾನಿಯೇಲನಿಗೆ ಅರ್ಥವಾಗುವ ಭಾಷೆ. ಕರೆಕ್ಟ್ ಅಲ್ವರ. ದಾನಿಯಲ್ಗೆ ಅರ್ಥ ಆಗದಿರೋ ಭಾಷೆ ಮಾತಾಡ್ತೀರಾ? ಪರಲೋಕದಲ್ಲಿ ಏನೋ ಒಂದು ಭಾಷೆ ಇದೆ, ಆ ಭಾಷೆಯಲ್ಲಿ ಬಂದು ದಾನಿಯಲ್ ಹತ್ರ ಮಾತಾಡ. ದಾನಿಯಲ್ ಏನ್ ಕೇಳಿರೋರು? ಸ್ವಾಮಿ ದಯವಿಟ್ಟು ನನ್ಗೆ ಆ ಭಾಷೆ ಬರಲ್ಲ, ನನ್ನ ಭಾಷೆನ ಕ್ಲೀನಾಗಿ ಹೇಳ್ಕೊಡಿ ಅಂತ ಕೇಳಿರೋರು. ಆದ್ರೆ ಆವಾಗ ದೇವತರು ಏನ್ ಮಾಡ್ಬೇಕಾಯ್ತು? ಸರಿ ಕಂದ, ನಾನು ಮರ್ತೋಗ್ಬಿಟ್ಟೆ, ಪ್ಲೀಸ್, ನಾನು ದೇವತರು ಭಾಷೆ ಇದೆ, ಪರಲೋಕದಲ್ಲಿ ದೇವದೂತರಿಗೆ ಒಂದು ಸ್ಕೂಲ್ ಇದೆ, ಅದ್ಗೆ ಒಂದು ಭಾಷೆ ಇದೆ, ನಾನು ಹೇಳ್ತೀನಿ ಬರ್ಕೋ ದಯವಿಟ್ಟು ಬುಕ್ಕಲ್ಲಿ ಅಂತಂದ್ಬಿಟ್ಟು. ನೋಡಪ್ಪ ನಿನ್ ಬುಕ್ಕಲ್ಲಿ ನಿಮ್ ಲೋಕದಲ್ಲಿ ಹೆಂಗಿದೆ? ಎ ಫಾರ್ ಏನಪ್ಪಕ್ಕಂತ? ಎ ಫಾರ್ ಏನು? ಆಪಲ್. ಆಪಲ್. ಬಿ ಫಾರ್ ಬಾಯ್. ಇದೇ ತರ ಪರಲೋಕದಲ್ಲಿ ದೇವದೂತರ ಭಾಷೆಗೆ ಎ ಅಂದ್ರೆ ಕಂದ ಇದು ಬರ್ಕೋ, ಬಿ ಅಂದ್ರೆ ಬರ್ಕೋ ಅಂತ ಹೇಳಿದ್ರ? ಓಲಿಯಪ್ಪ. ಸರಿ, ದಾನಿಯಲ್ ಬರ್ದಿಲ್ಲ ಬಿಡ್ರಿ, ಪಾಪ ದಾನಿಯಲ್ಗೆ ಟೈಮ್ ಆಗೋಯ್ತು ಅಲ್ಲ. ಇವ್ ನಮ್ಗೆ ಟೈಮ್ ಇತ್ತಲ್ಲ, ನೀವು ಯಾರು ಅನ್ಯ ಭಾಷೆ ಮಾತಾಡೋ ಟೈಮ್ ಇದೆ ಅಲ್ವಾ? ದೇವ್ರ ಹತ್ರ ಏನ್ ಮಾತಾಡ್ತಾರೋ ಆ ಕ್ಲೀನಾಗಿ ಬುಕ್ಕಲ್ಲಿ ಬರ್ಬಿಡುತ್ತಾನೆ. ಶಿ ಬಾ ಬಾ ಅಂತಂದ್ರೆ ಏನರ್ಥ? ಒಬ್ರಿ ಚಿಂಗ್ ಚಾಂಗ್ ಚಾಂಗ್ ಅಂತಂದ್ರೆ ಅದೇ ಬರಿ 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 ಬುಕ್ಕಲ್ಲಿ ಬರಿ ಬರ್ಬಿಟ್ಟು ಎಲ್ಲರಿಗೂ ಪಬ್ಲಿಷ್ ಮಾಡ್ಬಿಡೋದು, ಲೋಕಕ್ಕೆ ಎಲ್ಲರೂ ಕಲ್ತ್ಬಿಡೋಣಪ್ಪ. ಬೆಸ್ಟ್. ಇನ್ಮೇಲೆ ಯಾವ ಭಾಷೆಯಲ್ಲೂ ಮಾತಾಡೋದು ಬೇಡ್ರಿ, ಅನ್ಯ ಭಾಷೆಯಲ್ಲೇ ಮಾತಾಡೋಣ ಎಲ್ಲರೂ ಅದರ. ಚಿಂಗ್ ಚಾಂಗ್ ಚಾಂಗ್ ಚಾ ಚಿಂಗ್ ಚಾ ಅಂತ ಮಾತಾಡ್ಕೊಳೋಣ. ಅವಾಗ ಹೆಂಗಿರ್ತಾರೆ? ಎಲ್ಲರಿಗೂ ಅರ್ಥ ಆಗ್ತಾರಲ್ವಾ? ಯಾಕಂದ್ರೆ ದೇವದೂತರ ಭಾಷೆ ಅಲ್ವಾ, ಕಲ್ತು ಬಿಡೋಣ ಎಲ್ಲರೂ. ಯಾಕೆ ಇದುವರೆಗೂ ಯಾರು ಮಾಡಿಲ್ಲ ಅದನ್ನ? ಯಾಕೆ ಮಾಡಿಲ್ಲ? ಇವ್ರಿಗೆ ಅರ್ಥ ಇರ್ತಾನೆ ಮಾಡೋದಿಕ್ಕೆ ಅದನ್ನ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಈ ತರ ಮಾತುಗಳು ಯಾರು ಗೊತ್ತಾ ಮಾತಾಡೋದು? ಎಳೆ ಮಕ್ಳು ಮಾತಾಡ್ಬೇಕು ಏನ್ ಮಾಡ್ತಾಳೆ? ಅಂತ ಇರ್ತಾರೆ ಅಲ್ವರ. ಅವಾಗ ಅವ್ರ ಅಮ್ಮ ಏನ್ ಕೇಳ್ತಾರೆ? ಅದನ್ನ ಕೈ ಕಾಲಲ್ಲಿ ನಡೆಸ್ತಾರೆ ಅಂತ. ಅವಾಗ ಅವ್ರ ಅಮ್ಮ ಏನ್ ಕೇಳ್ತಾರೆ? ಕಂದ ಏನ್ ಬೇಕಂದ? ಲಾಲ ಬೇಕಾ? ಬೆರೆಕ್ಸ್ ಬೇಕಾ? ಮೊಮ್ಮ ತಿಂತ್ಯಾ ತಗೊಂಬರ್ಲಾ ಅಂತ ಕೇಳ್ತಾರೆ. ಅದು ಹೇಳಿದ್ನೇ ಹೇಳ್ತಾ ಇರ್ತಾರೆ ರಿಪೀಟು ಅಲ್ರ. ಏನು ಬೇರೆ ಏನ್ ಭಾಷೆ ಬರಲ್ಲ, ಹೇಳಿದ್ನೇ ಹೇಳ್ತಾ ಇರ್ತಾರೆ, ಹೊಸ ಸೆಂಟೆನ್ಸ್ ಹೇಳ್ತಾರೆ. ಇಲ್ಲ, ಹೇಳಿದ್ನೇ ಹೇಳ್ತಾ ಇರ್ತಾರೆ ಅಂತ. ಅವಾಗ ಕೊನೆಗೆ ಅವ್ರ ಅಪ್ಪ ಅಮ್ಮ ಏನ್ ಕೇಳ್ತಾರೆ? ಏನ್ ಮಾತಾಡ್ತಿದ್ವಿ, ಏನ್ ಬೇಕು ಹೇಳ? ನೀನ್ ಮಾತಾಡ್ತಾರೆ ನಿಜವಾಗ್ಲೂ ನಂಗೆ ಅರ್ಥನೇ ಆಗಲ್ಲ ಕಣಪ್ಪ. ಅಯ್ಯೋ ದೇವ್ರೇ ಅರ್ಥ ಮಾಡ್ಕೊಬೇಕು ಈ ಭಾಷೆ, ನಿಂಗೆ ಯಾರು ನಂಗೂ ಅರ್ಥ ಆಗಲ್ಲಪ್ಪ, ದೇವ್ರಿಗೆ ಅರ್ಥ ಆಗೋದು ಅಂತ ಹೇಳ್ತಾರೆ ಇಲ್ಲ ಅವ್ರ ಅಪ್ಪ ಅಮ್ಮ? ಹೇಳ್ತಾರ ಇಲ್ವಾ? ಇದೇ ತರ ಅಪೊಸ್ತಲ ಪೌಲ್ ಹೇಳಿರೋದು. ನೀವ್ ಈ ತರ ಎಲ್ಲಾ ಸಭೆಯಲ್ಲಿ ತರಲೆ ಮಾಡ್ತಾ ಕೂತ್ಕೊಂಡ ಅಂತಂದ್ರೆ ಎಲ್ಲಾ ಭಾಷೆಗಳಲ್ಲಿ ಸೇರ್ಕೊಂಡ್ಬಿಟ್ಟು ಎಲ್ಲಾ ಭಾಷೆಯಲ್ಲಿ ಎಲ್ಲಾ ತರ ಮಾತಾಡ್ತಾ ಇದ್ರೆ ಬಂದು ಕೇಳೋನ್ ಏನ್ ಅನ್ಸ್ತದೆ? ಏನಿದು ಸಭೆನಾ ಇದು? ಏನಪ್ಪ ಹುಚ್ಚು ತರ ಇದ್ರೆ ಹುಚ್ಚಿಡಿದೀಯ ಅಂತ ಅನ್ಕೊಳಲ್ವಾ? ನೀವ್ ಈ ತರ ಮಾತಾಡ್ತಾ ಇದ್ರಿ, ಯಾರಿಗೂ ಅರ್ಥ ಆಗಲ್ಲ. ಯಾರಿಗೂ ಅರ್ಥ ಆಗ್ತಾರ ಮಾತಾಡ್ತಾ ಇದ್ರೆ? ಅದ್ ನಿಜವಲ್ಲ ನಿಮ್ಗೆ ದೇವ್ರಿಗೆ ಅರ್ಥ ಆಗ್ತಾರೆ ಅಷ್ಟೇ ಹೊರತು. ಒಬ್ರು ಚೈನೀಸ್ ಅಲ್ಲಿ ಮಾತಾಡ್ತಾರೆ, ಇನ್ನೊಬ್ರು ಜಾಪನೀಸ್ ಅಲ್ಲಿ ಮಾತಾಡ್ತಾರೆ, ಇನ್ನೊಬ್ರು ಫ್ರೆಂಚ್ ಅಲ್ಲಿ ಮಾತಾಡ್ತಾರೆ, ಇನ್ನೊಂದು ರೋಮ್ ಅಲ್ಲಿ ಮಾತಾಡ್ತಾರೆ. ಇಲ್ಲಿ ನೋಡಿದ್ರೆ ಆ ಜನಗಳೇ ಇಲ್ಲ, ಆ ಸಿಟಿಸನ್ಸೇ ಇಲ್ಲ. ಇಲ್ಲಿರೋದು ಎಲ್ಲ ಬಂದ್ಬಿಟ್ಟು ಏನ್ರಿ ಯಹೂದ್ಯರು. ಇವ್ರಿಗೆ ಆ ಭಾಷೆಗಳೇ ಬರಲ್ಲ. ನೀವು ಆ ಭಾಷೆ ಮಾತಾಡಿದ್ರೆ ಏನ್ ಪ್ರಯೋಜನ? ದಯವಿಟ್ಟು ಹೇಳ್ತೇನೆ, ನಿನ್ಸ್ಬಿಟ್ಟು ಅರ್ಥಭರಿತವಾಗ ಭಾಷೆ ಮಾತಾಡಿ. ನಾನೇ ಇದೀನಿ ನೋಡ್ರಿ ಎಕ್ಸಾಂಪಲ್, ಎಲ್ಲಾರ್ಕಿಂತ ಜಾಸ್ತಿ ಮಾತಾಡ್ತೀನಿ ನಾನು. ನಾನೇ ಸಭೆಯಲ್ಲಿ 5 ಮಾತು ಮಾತಾಡ್ತೀನಿ ಅರ್ಥಭರಿತವಾಗಿ. ಅಂದ್ರೆ ನೀವೇನ್ರಿ ಹಿಂಗೆಲ್ಲ ಮಾತಾಡ್ತೀರಾ? ದಯವಿಟ್ಟು ಎಲ್ಲ ಮಾತಾಡ್ಬೇಡಿ, ಎಳೆ ಮಕ್ಳ ತರ ಇರ್ಬೇಡಿ ನೀವು, ದಯವಿಟ್ಟು ಮೆಚೂರ್ಡ್ ಆಗಿರಿ ಅಂತ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್ ಹಿಂಗೆ ಗೈಡ್ ಮಾಡೋದು. ನಮ್ಮ ಕ್ರೈಸ್ತವರುಗಳು ಇನ್ನು ಅದು ರಾಂಗ್ ಆಗೆಲ್ಲ ಇಂಟರ್ಪ್ರಿಟ್ ಮಾಡ್ಕೊಂಡು ಏನ್ ಮಾಡ್ಬಿಡುದು? ಅಯ್ಯೋ ಅನ್ಯ ಭಾಷೆ, ಇದು ರಹಸ್ಯ ಮಾತಾಡ್ತಾರೆ ದೇವ್ರ ಹತ್ರ ಅಂದ್ಬಿಟ್ಟು. ಸರಿಯಪ್ಪ, ಇವಾಗ ಎಲ್ಲಾರ್ಕಿಂತ ಅಧಿಕವಾಗಿ ಪವಿತ್ರ ಆತ್ಮ ಯಾರು ಕೊಟ್ಟಿದ್ದು ಬೈಬಲ್ ನಲ್ಲಿ? ಕ್ರಿಸ್ತರಿಗೆ. ಕರೆಕ್ಟಾ? ಯೇಸು ಕ್ರಿಸ್ತನ್ಕಿಂತ ಯಾರಿಗೂ ಕೊಟ್ಟಿಲ್ಲ ರೀ. ಬೈಬಲ್ ಹೇಳ್ತಾರೆ ಬಹು ಸ್ಪಷ್ಟವಾಗಿ,
ಅಳತೆ ಇಲ್ದಿರ ಪವಿತ್ರಾತ್ಮ ಯಾರು ಕೊಟ್ರಂತೆ? ಯೇಸು ಸ್ವಾಮಿ. ಓದಿ ಯೋಹಾನ 3:34 ಓದ್ಬಿಡಿ. ಯಾಕೆ ನಿಮ್ಗೆ ಕನ್ಫ್ಯೂಷನ್, ಡೌಟ್ ಯಾಕೆ? ಯಾರು ಉತ್ತರ ಕೊಡೋದ ಅಂತಿರಲ್ಲ. ಯೋಹಾನ 3:34 ಓದಿ. ಹೇಗೆಂದರೆ ಹ್ಮ್. ದೇವರು ಯಾರನ್ನು ಕಳುಹಿಸಿದ್ದಾನೋ ಹ್ಮ್. ಆತನಿಗೆ ಹ್ಮ್. ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ನೋಡ್ರ, ಆತನು ದೇವರು ಅಳತೆ ಇಲ್ದಿರ ಮಾಡಿದ ಅನುಗ್ರಹ ಮಾಡಿದ್ರಂತೆ. ಅಳತೇನಿಲ್ಲ ರೀ, ಅದೇನು ಅನ್ಲಿಮಿಟೆಡ್ ಕೊಟ್ಬಿಟ್ಟವ್ರಿ ಇವ್ರಿಗೆ ಪ್ಯಾಕೇಜು. ಹಂಗಾರೆ ಯೇಸು ಕ್ರಿಸ್ತ ಎಷ್ಟು ಸತಿ ಅನ್ಯ ಭಾಷೆ ಮಾತಾಡಿದ್ರು ಅನ್ಯ ಭಾಷೆ? ಗಾರ್ಡನ್ ನಮ್ಗೆ ಪ್ರಾಥಮಿಕ ಅನ್ಯ ಭಾಷೆಯಲ್ಲಿ ಮಾತಾಡಿದ್ರು, ಯಾರಿಗೂ ಅರ್ಥ ಆಗ್ತಿರೋ ಭಾಷೆಯಲ್ಲಿ. ಎಷ್ಟು ಕ್ಲೀನ್ ಆಗಿರೋ ಭಾಷೆಯಲ್ಲಿ ಮಾತಾಡೋರು ನೋಡ್ರಿ ಅಂತೀನಿ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಸತ್ಯವೇದನ ದೇವ್ರ ಮಕ್ಕಳು ಕರೆಕ್ಟಾಗಿ ಓದ್ಬೇಕ್ರಿ. ಅಪೋಸ್ಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಫಸ್ಟ್ ಟೈಮ್ ಬಂದಾಗ ಸ್ಪಷ್ಟವಾಗಿ ಕರೆಕ್ಟಾಗಿ ಕೊಟ್ಟವ್ರೆ, ಎಲ್ಲರಿಗೂ ಅರ್ಥವಾಗಿರೋ ಭಾಷೆಯಲ್ಲಿ ಮಾತಾಡೋರು ಅಂತ ಅಲ್ವರ. ಮತ್ತೆ ಹಂಗಾದ್ರೆ ಇವಾಗ ನಾವು ನೆಕ್ಸ್ಟ್ ಏನ್ ನೋಡ್ಬೇಕು ಬ್ರದರ್, ಈ ಗಿಫ್ಟ್ ಏನು ಕೊಟ್ರು? ಈ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋಂಥ ವರಗಳು, ಅರ್ಥಭರಿತವಾಗಿರೋಂಥ ಬೇರೆ ಭಾಷೆಯಲ್ಲಿ ಮಾತಾಡೋ ವರಗಳು ಸಭೆಗೆ ಏನು ಕೊಟ್ರು ಅಂತ ನಾವೇನ್ ಮಾಡ್ಬೇಕು ಇವಾಗ ಕಂಡುಹಿಡಿಬೇಕು. ಅದ್ರ ಏನಕ್ಕಪ್ಪ ಕೊಟ್ರು ಅಂದ್ರೆ, ಯೇಸು ಕ್ರಿಸ್ತ ಶಿಷ್ಯನಿಗೆ ಒಂದು ಕೆಲಸ ಹೇಳ್ತಾರೆ, ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಏನ್ ಮಾಡಿ, ನೀವು ಸುವಾರ್ತೆನ ಸಾರಿ ಅಂತ ಹೇಳ್ತಾರೆ. ಸಾರಿದೆ. ಓದಿ ಲೂಕ 24:47. ಲೂಕ್ 24:47 ಬ್ರದರ್. ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರೋನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದಿದೆ. ಸಮಸ್ತ ದೇಶಕ್ಕೂ ಆತನ ಹೆಸರಲ್ಲಿ ಸಾರ್ಬೇಕಂತೆ. ಇವಾಗ ಇದ್ದಿದ್ದೆಲ್ಲ ಅಪೋಸ್ಟಲ್ಸ್, ಎಲ್ಲ ಯಹೂದಿಯರು. ಇವ್ರು ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಹೆಂಗೆ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಕ್ ಸಾಧ್ಯ? ಅದಕ್ಕೆ ದೇವ್ರು ಹೆಂಗ್ ಗೊತ್ತಾ ಮಾಡಿದ್ರು, ಪವಿತ್ರಾತ್ಮನಿಂದ ಬೇರೆ ಭಾಷೆಗಳನ್ನ ಸ್ಪಾಂಟೇನಿಯಸ್ ಆಗಿ ಬರೋದಕ್ಕೆ ಏನ್ ಮಾಡಿದ್ರು, ಅವ್ರಿಗೆ ಕೃಪೆ ಕೊಟ್ಟರು. ಇವಾಗ ಎಕ್ಸಾಂಪಲ್, ಥಾಮಸ್ ಇಂಡಿಯಾಗೆ ಬಂದ್ರು. ಥಾಮಸ್ ಇಂಡಿಯಾಗೆ ಬಂದ್ಬಿಟ್ಟು ಅವ್ರಿಗೆ ಫಸ್ಟ್ ಸುವಾರ್ತೆ ಯಾರಿಗೆ ಹೇಳಿದ್ರು ಗೊತ್ತಾ? ಕರೆಕ್ಟ್. ಯಾವ ಊರವರು, ಯಾವ ಸ್ಟೇಟ್? ತಮಿಳುನಾಡು. ಕೇರಳ. ಕೇರಳ. ಮಲಯಾಳಿಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಇವಾಗ ಯೋಚನೆ ಮಾಡಿ, ಥಾಮಸ್ ಹೆಂಗೆ ಇಲ್ಲಿ ಮಲಯಾಳಿ ಬಂದ್ಬಿಟ್ಟು ಹೌ ಟು ಲರ್ನ್ ಮಲಯಾಳಿ ಇನ್ 30 days ಕಲ್ತ್ಕೊಂಡ್ರ? ದೇವ್ರ ಕೃಪೆ ಹೆಂಗ್ ಕೊಟ್ಟಿರ್ತಾರೆ ಅಂತಂದ್ರೆ, ಅಲ್ಲಿ ಬಂದಿದ ತಕ್ಷಣ ಸರಳವಾಗಿ ಮಲಯಾಳಿ ಭಾಷೆಯಲ್ಲಿ ಮಾತಾಡಕ್ಕೆ ದೇವ್ರ ಏನ್ ಮಾಡ್ತಾರೆ, ಕೃಪೆ ಕೊಟ್ಟಿರ್ತಾರೆ ನೋಡಿರ್ತೀನಿ. ಆ ರೀತಿ ಎಲ್ಲ ಅಪೊಸ್ತಲರು ಜಗತ್ತು ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಕ್ಕೆ ಕೃಪೆ ಕೊಟ್ರು. ಇದು ಹೇಗೆ ಗೊತ್ತಾ? ಬಾಬಿಲೋನಲ್ಲಿ ಎಲ್ಲರಿಗೂ ಒಂದು ಬಾಬೆಲ್ ಗೋಪುರ ಕಟ್ಟಬೇಕು, ಎಲ್ಲರಿಗೂ ಒಂದು ಭಾಷೆ ಇತ್ತು ಗೊತ್ತಾ? ಅವಾಗ ಏನ್ ಮಾಡಿದ್ರು, ಈ ಭಾಷೆಗಳಿಂದ ಎಲ್ಲರೂ ಒಂದು ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡಿದ್ರು. ವೆರಿ ಗುಡ್. ದೇವರು ಭಾಷೆಗಳನ್ನ ಎಸ್, ಇವಾಗ ಅದನ್ನೇ ರಿವರ್ಸ್ ಮಾಡ್ತಾವ್ರೆ. ಯಾಕಂದ್ರೆ ಸುವಾರ್ತೆ ಏನಾಗಬೇಕು, ಎಲ್ಲರಿಗೂ ಹೋಗ್ಬೇಕಲ್ಲ. ಅದಕ್ಕೆ ಏನ್ ಮಾಡಿದ್ರು ದೇವರು, ಈ ಒಂದು ವರನ ಕೊಟ್ರು. ಹೆಂಗೆ ಕೊಟ್ರು ಗೊತ್ತಾ? ಕಂಡೀಷನ್ ಮೇಲೆ. ಇದು ಅಪೋಸ್ಟಲ್ಗಳಿಗೆ ಕೊಟ್ಟಿದ್ದು ಗಿಫ್ಟ್. ಆದ್ರೆ ಅಪೋಸ್ಟಲ್ಸ್ಗಳು ಮತ್ತೊಬ್ಬರ ಮೇಲೆ ಕೈ ಇಟ್ಟವಾಗ ಮಾತ್ರ ಈ ಗಿಫ್ಟ್ ಅಪೋಸ್ಟಲ್ಸ್ ಇಂದ ಮತ್ತೊಬ್ರಿಗೆ ಏನಾಗೋದು, ಟ್ರಾನ್ಸ್ಫರ್ ಆಗೋದು. ಆದ್ರೆ ಅಪೋಸ್ಟಲ್ಸ್ ಇಂದ ಯಾರು ಹೊಂದ್ಕೊಂಡಿರ್ತಾರೋ ಗಿಫ್ಟ್ ನ, ಅವ್ರು ಮತ್ತೊಬ್ರು ಕೊಡಕ್ ಆಗ್ತಾ ಇರ್ಲಿಲ್ಲ. ಬೈಬಲ್ ಸ್ಪಷ್ಟವಾಗಿದೆ. ಓದೋಣ ನೋಡಿದ್ರಿ. ಎಲ್ಲಿ? ಅಪೋಸ್ಟಲ ಕೃತ್ಯಗಳು 19:6. ಅಪೋಸ್ಟಲ್ಸ್ ಕೈ ಇಟ್ಟವಾಗ ಏನಾಯ್ತಂತೆ, ಓದಿ. ಮಹಾಯಾಜಕರು ಓಲೇಕಾರರು ಇಲ್ಲ, ಅಪೋಸ್ಟಲ ಕೃತ್ಯಗಳು 19:6. ಕ್ಷಮಿಸಿ, 19:6. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಹೋಲಿ ಸ್ಪಿರಿಟ್ ಯಾವಾಗ ಬಂತು ಅಂದ್ರೆ, ಇದಕ್ಕಿಂತ ಮುಂಚೆ ಹೋಲಿ ಸ್ಪಿರಿಟ್ ಇತ್ತು ಅಂದ್ರೆ ಏನ್ರಿ, ಗಿಫ್ಟ್ ಬಂದಿದ್ದಿಲ್ಲಿ. ಪವಿತ್ರಾತ್ಮ ವರ ಬಂದಿದ್ದು ಅಲ್ವರ. ಪವಿತ್ರಾತ್ಮ ಇರ್ಲ ಅಂತಲ್ಲ, ಅದ ಪವಿತ್ರಾತ್ಮ ವರ ಏನ್ ಬಂತು, ಬೇರೆ ಭಾಷೆ ಮಾತಾಡೋದು, ವಾಣಿ ಭಾಷೆ ಮಾತಾಡೋದು. ಈ ಗಿಫ್ಟ್ ಏನ್ ಬಂತು ಅಂದ್ರೆ, ಅಪೋಸ್ಟಲ್ಸ್ ಕೈ ಇಟ್ಟವಾಗ, ಬೇರೆಯವ್ರ ಕೈ ಇಟ್ಟವಾಗಲ್ಲ. ನೋಡಿ, ತಿಮೋತಿಯಲ್ಲಿ ಹೇಳ್ತಾರೆ, 2 ತಿಮೋತಿ 1:6 ಓದಿ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ನೋಡ್ರ ಏನ್ರಿ, ನಾನ್ ತಲೆ ಮೇಲೆ ಕೈ ಇಟ್ಟವಾಗ ನಿನಗ್ ಬಂದಿರೈತಿ ಏನ್ರಿ, ಕೃಪಾವರ ಅಂತ ಹೇಳ್ತಾರೆ. ಇಂಗ್ಲಿಷ್ ಬರ್ಬೇಕಾದ್ರೆ ಸ್ಪಿರಿಚುವಲ್ ಗಿಫ್ಟ್ ಅಂತ ಹೇಳ್ತಾರೆ. ನೀನು ನನ್ನಿಂದ ನಾನು ತಲೆ ಮೇಲೆ ಕೈ ಇಟ್ಟವಾಗ ನಿನಗ್ ಬಂದಿದ್ದ ಸ್ಪಿರಿಚುವಲ್ ಗಿಫ್ಟ್ ಅಂತ ಹೇಳ್ತಾರೆ.
ಇದು ಅಪೋಸ್ಟ್ಲ್ ಪೌಲು ತಿಮೋತಿ ಮೇಲೆ ಇಟ್ಟವಾಗ ಬಂದಿರೋದು. ತಿಮೋತಿ ಬೇರೆಯವ್ರು ಕೊಡ್ಬೇಕಾಯ್ತು ಅಂದ್ರೆ ಕೊಡಕ್ಕಾಗ್ತಾ ಇರ್ಲಿಲ್ಲ ರೀ, ಅಲ್ಲೇ ಸೀಸ್. ಅದಕ್ಕೆ ಅಪೋಸ್ಟ್ಲ್ ಪೌಲು ಏನ್ ಗೊತ್ತ ಹೇಳ್ತಾರೆ, ರೋಮಲ್ಲಿರೋಂಥ ಎಷ್ಟೋ ವ್ಯಕ್ತಿಗಳಿಗೆ ಸ್ಪಿರಿಚುವಲ್ ಗಿಫ್ಟ್ ಇರ್ಲಿಲ್ಲ, ಹೋಲಿ ಸ್ಪಿರಿಟ್ ಇತ್ತು, ಆದ್ರೆ ಸ್ಪಿರಿಟ್ ಗಿಫ್ಟ್ ಇರ್ಲಿಲ್ಲ. ಆ ಗಿಫ್ಟ್ ಕೊಡಕ್ಕೆ ಅಂತಾನೆ ಅಪೋಸ್ಟ್ಲ್ ಪೌಲ್ ರೋಮ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ಯಾಕಂದ್ರೆ ಯಾವ ಅಪೋಸ್ಟಲ್ಸ್ ರೋಮ್ಗೆ ಏನಾಗಿಲ್ಲ, ಹೋಗಿಲ್ಲ. ಈ ವಾಸ್ ಓನ್ಲಿ ಅಪೋಸ್ಟಲ್ ಟು ಗೋ ಟು ರೋಮ್. ಈ ಡೈಡ್ ಇನ್ ರೋಮ್ ಓನ್ಲಿ. ರೋಮನ್ಸ್ 1st chapter 11th verse ಓದಿ. ನಿಮಗೆ ಪಾರಮಾರ್ಥಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ, ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ. ಯಾಕೆ ಅಪೇಕ್ಷಿಸ್ತೇನೆ ಅಂತ ಹೇಳಿದ್ರೆ, ನಾನು ಹೆಂಗಾರ ನಿಮ್ಗೆ ಪಾರಮಾರ್ಥಿಕವಾದಂತ ಒಂದು ವರವನ್ನು ಕೊಡಕ್ಕಾಗ್ತಾ, ಸ್ಪಿರಿಚುವಲ್ ಗಿಫ್ಟ್ ನಾನು ಡಿಸ್ಪೆನ್ಸ್ ಮಾಡಕ್ಕಾಗ್ತಾ ಅಂತ ನಾನು ಬರೋದು ತುಂಬಾ ಆಸೆ ಪಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಏನ್ರಿ, ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಅಪೋಸ್ಟಲ್ ಪೀಟರ್ ಒಬ್ಬರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದವಾಗ ಈ ಗಿಫ್ಟ್ ಟ್ರಾನ್ಸ್ಫರ್ ಆಗೋದು ನೋಡ್ಬಿಡ್ತಾರೆ. ಅದಕ್ಕೆ ಏನ್ ಕೇಳ್ತಾರೆ, ಅಯ್ಯೋ ಈ ಗಿಫ್ಟ್ ನನ್ಗೂ ಕೊಡಿ, ನಾನು ಬೇಕಾದ್ರೆ ದುಡ್ಡೇ ಕೊಡ್ತೀನಿ ಅಂತ ಹೇಳ್ತಾರೆ. ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ, ನೋಡಪ್ಪ ಇದೆಲ್ಲ ಕೊಡಕ್ಕಾಗಲ್ಲ. ಏನ್ ಕೊಡಕ್ಕಾಗಲ್ಲ, ನಾನ್ ನಿನಗ್ ಕೊಡ್ಬೋದು, ಆದ್ರೆ ನೀನು ಫರ್ದರ್ ಮತ್ತೊಬ್ಬರಿಗೆ ಕೊಡತ್ರ ಆ ಗಿಫ್ಟ್ ನನ್ ಕೈಲಿ ಕೊಡಕ್ಕೇನಿಲ್ಲ, ಅದು ಸಾಧ್ಯ ಇಲ್ಲ. ಇದರಿಂದಾನೇ ಬರ್ಬೇಕು, ದೇವರಿಂದಾನೇ ಬರ್ಬೇಕು ಅಂತ ಹೇಳ್ತಾರೆ. ಓದಿ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 17-20. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನ ಹೊಂದಿದರು. ಅಪೊಸ್ತಲರು ಕೈಗಳನ್ನಿಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸಿಮೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು, ನಾನು ಯಾರ ಮೇಲೆ ಕೈಗಳನ್ನಿಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ, ದೇವರ ವರವನ್ನು ಹಣಕ್ಕೆ ಇಲ್ಲ, ಪಾಲೂ ಇಲ್ಲ, ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. ನೋಡ್ರ, ಆದುದರಿಂದ ಅದಕ್ಕೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಇವನ್ ದುಡ್ಡು ಕೊಡ್ಲಿಕ್ಕೆ ಕೊಡ್ದಿರ್ಲಿ, ನೀವೇ ಕೊಡಕ್ ಆಗ್ತಾ ಇರಲ್ಲ. ಯಾಕೆ ಅಂತಂದ್ರೆ ಇದು ಅಪೋಸ್ತಲಸ್ ಮತ್ತೊಬ್ಬರಿಗೆ ಕೊಡ್ಬೋದಾಗಿತ್ತು, ಆದ್ರೆ ಹೊಂದ್ಕೊಂಡಿರೋ ಮತ್ತೊಬ್ಬ ವ್ಯಕ್ತಿ ಮತ್ತೊಬ್ಬರು ಕೊಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಅಪೊಸ್ತಲ ಪೌಲ್ ಹೇಳ್ಬೇಕಾರೆ ಹೆಂಗ್ ಗೊತ್ತ ಹೇಳ್ತಾರೆ, ಕೊರಿಂಥ ಸಭೆಗೆ ಹೇಳ್ಬೇಕಾರೆ, ನೋಡಪ್ಪ ವಾಣಿಗಳಿರ್ತದೆ, ಪ್ರವಾದಗಳಿರ್ತದೆ, ಆದ್ರೆ ಸ್ವಲ್ಪ ಕಾಲ ಮಾತ್ರ ಇರ್ತದೆ. ಯಾವಾಗ ಈ ವ್ಯಕ್ತಿಗಳು ಗಿಫ್ಟ್ಗಳು ಹೊಂದ್ಕೊಂಡಿರ್ತಾರೋ ಅವರೆಲ್ಲ ಮರಣ ಹೊಂದಿದ ತಕ್ಷಣ ಇವೆಲ್ಲ ನಿಂತೋಗ್ತಾರೆ ಅಂತಾನೆ ಹೇಳ್ತಾರೆ. ಇಲ್ಲಿ 1ನೇ ಕೊರಿಂಥ 13ನೇ ಅಧ್ಯಾಯ 8-10 ಓದಿ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ, ಪ್ರವಾದನೆಗಳಾದರೋ ಇಲ್ಲದಂತಾಗುವವು. ಅಂಡರ್ಲೈನ್ ಮಾಡ್ಕೊಳ್ಳಿ. ವಾಣಿಗಳು ನಿಂತು ಹೋಗುವವು, ಹೋಗುತ್ತದೆ, ವಿದ್ಯೆಯೋ ಇಲ್ಲದಂತಾಗುವುದು. ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ. ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ಎಲ್ಲ ನಿಂತು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಯಾವಾಗ ಅಂತಂದ್ರೆ ವಿದ್ಯೆ ಇಲ್ಲದಂತಾಗುವುದು. ಯಾವ ವಿದ್ಯೆ? ಅಪೊಸ್ತಲಸ್ ಎಲ್ಲ ಇನ್ನ ಬೈಬಲ್ನ ಬರಿತಾ ಇದ್ರು, ಆ ವಿದ್ಯೆ ಏನಾಗ್ತೈತಿ, ಇನ್ನ ಬರೀಲ್ಪಡ್ತಾ ಇತ್ತು. ಒಂದ್ಸತಿ ಬೈಬಲ್ ಎಲ್ಲ ಬರ್ದಿ ತೀರಿದ್ಮೇಲೆ ಆ ಬೈಬಲ್ನ ಬರೋಂತೆ ವಿದ್ಯೆ ಏನ್ರಿ ಇಲ್ಲದಂತ ಆಗ್ತದೆ. ಏನ್ರಿ ಅಪೂರ್ಣವಾಗಿರುವಂತ, ಇವಾಗ ಬೈಬಲ್ ನಾವ್ ಏನ್ ತಿಳ್ಕೊಂತ ಇದ್ರು ಆ ಕಾಲದಲ್ಲಿ ಅಪೊಸ್ತಲಸ್ ಬರೀತಿರ್ಬೇಕು, ಇನ್ನ ಬೈಬಲ್ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಅಪೂರ್ಣವಾಗಿ ನಾವು ತಿಳ್ಕೊಂತ ಇದೀನಿ. ಆದ್ರೆ ಬೈಬಲ್ ಎಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿದ್ಮೇಲೆ ಏನ್ರಿ ಸಂಪೂರ್ಣವಾಗಿರೋಂಥ ಬೈಬಲ್ ಬಂದಿದ್ಮೇಲೆ ಅಪೂರ್ಣವಾಗಿರುವಂಥದ್ದು ಎಲ್ಲವೂ ಏನಾಗ್ಬಿಡ್ತದೆ, ಇಲ್ಲದಂತೆ ಹೋಗ್ಬಿಡ್ತದೆ. ಅದಕ್ಕೆ ಈ ಗಿಫ್ಟ್ ಎಲ್ಲ ಕೊಟ್ಟಿದ್ದೇನಕ್ಕೆ ಅಂದ್ರೆ, ಅಂಟಿಲ್ ಬೈಬಲ್ ವಾಸ್ ರಿಟರ್ನ್. ಒಂದ್ಸತಿ ಅಪೊಸ್ತಲಸ್ ಎಲ್ಲ ಬೈಬಲ್ನ ಕಂಪ್ಲೀಟ್ ಮಾಡಿದ್ಮೇಲೆ ಈ ಗಿಫ್ಟ್ ಯಾರೆಲ್ಲ ಹೊಂದಿದ್ಮೇಲೆ ಇವೆಲ್ಲ ಆಟೋಮೆಟಿಕ್ ಆಗಿ ಏನಾಗೋಯ್ತ್ರಿ, ನಿಂತೋಯ್ತ್ರಿ ಆ ಗಿಫ್ಟ್ ಎಲ್ಲ. ಇವಾಗ ಆ ಗಿಫ್ಟ್ ಎಲ್ಲ ಏನಿಲ್ಲ, ಅವಾಗೆಲ್ಲ ಇಲ್ವೇ ಇಲ್ಲ ರೀ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು ಪ್ರೀತಿಲಿ ಬೆಳೀರಿ ಅಂತ ಉತ್ಕೃಷ್ಟವಂತ ಮಾರ್ಗ ನೋಡ್ಸಿ ಅಂತ ಹೇಳೋದು. ಇವಾಗ ನೋಡಿ ಸಭೆಗಳಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಹೇಗ್ ಮಾತಾಡ್ತಾರೆ ಅಂದ್ರೆ ಏನ್ರಿ, ಅಲ್ಲಿ ಪಾಸ್ಟರು ಅಥವಾ ಲೀಡರು ಸಭಾಧ್ಯಕ್ಷನು ಏನ್ ಹೇಳ್ತಾ ಇರ್ತಾರೋ ಅದನ್ನೇ ಜನಗಳು ಏನ್ ಮಾಡೋದು, ರಿಪೀಟ್ ಮಾಡೋದು, ಫಾಲೋ ಮಾಡೋದು, ಸೇಮ್ ಹಂಗೆ ಡಿಟ್ಟೋ, ಸೇಮ್ ಟು ಟೇಮ್. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿರ್ತೀನಿ, ಇವಾಗ ದೇವತರ ಮಾತಾಡ್ತಾರೆ ಅಂದ್ರೆ ಹೇಳಿದ್ನ ಯಾಕೆ ಹೇಳ್ಬೇಕು? ಇವಾಗ ದೇವತರ ಮಾತಾಡ್ತಿರ್ಬೇಕಾದ್ರೆ ನಾವೇನ್ ಹೇಳ್ತೀರಿ, ಹೇಳ್ತೀರಾ, ಓ ಸ್ವಾಮಿ 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 ಕರ್ತ 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 ಅಂತಾನೆ ಹೇಳ್ತೀರಾ. ನಾವೇನ್ ಹೇಳ್ತೀರಿ, ನಮ್ಮ ವಿಜ್ಞಾಪನೆಗಳನ್ನ ಸೆಂಟೆನ್ಸ್ ಅಲ್ಲಿ ಸಲ್ಲಿಸ್ತೀರಿ. ಒಂದು ಪ್ಯಾರಾಗ್ರಾಫ್ ಇರ್ತಾರೆ, ಹೇಳಿದ್ನ ರಿಪಿಟೇಷನ್. ಯೋಚನೆ ಮಾಡಿರ್ತೀನಿ, ಅದು ಏನ್ ರಿಪಿಟೇಷನ್ ಅಂತಂದ್ರೆ ಇವರು
ವೇದಿಕೆ ಮೇಲಿಂದ ಏನ್ ಹೇಳ್ತಿದ್ರು ಅದನ್ನೇ ಜನಗಳು ಏನ್ ಮಾಡೋದು, ರಿಪೀಟ್ ಮಾಡೋದು. ಆಮೇಲೆ ಏನೂ ಇಲ್ಲ ಅದಲ್ಲಿ, ಸುಮ್ಮನೆ ಹೇಳಿದ್ನ ಹೇಳೋದು, ಅದೇ ರಿಪಿಟೇಷನ್, ಅದೇ ಕಾಪಿ ಪೇಸ್ಟ್. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದು ಪವಿತ್ರಾತ್ಮನ ಯೋಚನೆ ಮಾಡಿರ್ತೀನಿ. ಅದರ ಪವಿತ್ರಾತ್ಮ ಮಾತಾಡ್ತಾರೆ ಅಂದ್ರೆ ಹೇಳಿದ್ನ ಹೇಳ್ತಾರೆ, ವಾರ ವಾರ ಅದೇ ಹೇಳ್ತಾರ. ಇವಾಗ ದೇವ್ರು ಮಾತಾಡ್ತಾರೆ ಅಂತಂದ್ರೆ ದೇವ್ರು ಇದೇ ಮಾತಾಡ್ತಾರೆ, ಹೇಳಿದ್ನ ಹೇಳ್ತಿರ್ತಾರ. ಇವಾಗ ನಮ್ಮ ಹತ್ರ ಹೇಳಿದ್ನ ಹೇಳ್ತಾರೆ, ನಿಮ್ಗೆ ಏನಾಗ್ತಾರೆ ಹೇಳಿ? ನಾನು ನಿಮ್ಗೆ ಹೇಳಿದ್ನ ಹೇಳ್ತಾ ಇದ್ರೆ ಏನಾಗ್ತದೆ ನಿಮ್ಗೆ ಬೇಜಾರಾಗ್ಬಿಡ್ತಾರೆ. ನೆಕ್ಸ್ಟ್ ವೀಕ್ ಯಾರು ಬರೋದಿಲ್ಲ ಅಲ್ವರ. ಅದಕ್ಕೆ ಏನು ಅರ್ಥ ಮಾಡ್ಕೊಬೇಕ್ರಿ. ಅದರ ಎಲ್ಲ ಜನಗಳನ್ನ ಏನ್ ಮಾಡ್ಬಿಟ್ಟಾರೆ ಅಂತಂದ್ರೆ ಇವತ್ತು ಮಂಕ್ ಮಾಡ್ಬಿಟ್ಟಾನೆ ಸೇತಾನ್, ಈ ಪ್ರಪಂಚದ ದೇವ್ರು. ಸತ್ಯ ಸತ್ಯ ಅಂತ ಪವಿತ್ರ ಆತ್ಮ ಅಂತ ಹೆಸರಿದಲ್ಲಿ ಅದರ ಸುಮ್ಮನೆ ಕೈ ಇಟ್ಬಿಟ್ಟು ದವ ಅಂತ ಏನೋ ಬಿಡೋದು, ಬಿದ್ದೋಗ್ಬಿಡೋದು. ಏನಪ್ಪ ಯೇಸು ಕ್ರಿಸ್ತು ಎಷ್ಟು ಜನ ಮೇಲೆ ಕೈ ಇಟ್ಟಿರಿ, ಎಷ್ಟು ಜನ ಬಿದ್ದೋಗೋರು ನೀವ್ ಹೇಳ್ರಿ ಅಂತೀರಿ. ಒಬ್ಬರು ಎಕ್ಸಾಂಪಲ್ ನೋಡ್ಬಿಟ್ರಿ ಬೈಬಲಲ್ಲಿ, ಇನ್ಫ್ಯಾಕ್ಟ್ ಬಿದ್ದೋಗಿರೋ ಎದ್ದು ನಿಂತ್ಕೊಂಡ್ರಿ. ಯಾರು ಬಿದ್ದೋಗಿರಂತ ಎಕ್ಸಾಂಪಲ್ ಇಲ್ಲ. ಈ ತರ ವಿಲ 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 ಅಂತ ಒದ್ದಾಡೋದು. ಆಮೇಲೆ ಏನ್ರಿ ವಾರ ವಾರ ಅವರೇ ಬಿದ್ದೋಗೋದು. ಇದೇನಪ್ಪ ಇದು ಪವಿತ್ರಾತ್ಮವ. ಯೋಚನೆ ಮಾಡ್ರಿ. ಇವೆಲ್ಲ ನೋಡ್ದಂದ್ರೆ ಅವ್ರು ಆಡಂತ ರೀತಿ, ವಸ್ತ್ರಗಳೆಲ್ಲ ಹಾಕಂತ ರೀತಿ, ವಿಚಿತ್ರವಾಗಿ ಬಿಹೇವ್ ಮಾಡಂತ ರೀತಿ, ಇದು ದೇವ್ರ ಪವಿತ್ರಾತ್ಮನ ಕೆಲಸನ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ, ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಏನ್ರಿ ಗಲಿಬಿಲಿಗೆ ಇವೆಲ್ಲ ಗಲಿಬಿಲಿ ಆಗೋದು ಇದು ಖಂಡಿತವಾಗೂ ದೇವರ ಪವಿತ್ರಾತ್ಮ ಕೆಲಸನ ಅಂತ ನಾವ್ ಹೇಳ್ಕೊ ಥಿಂಕ್ ಮಾಡ್ಬೇಕ್ರಿ. ಅಲ್ರ ದೇವರು ಪವಿತ್ರಾತ್ಮ ಬಂದ್ರೆ ದೇವ್ರ ಮಕ್ಳು ಹೆಂಗಿರ್ತ ಗೊತ್ತಾ, ಸಮಾಧಾನವಾಗಿರ್ತಾರೆ. ದೆವ್ವಗಳನ್ನ ಓಡಿಸಿದ್ರು ಯೇಸು ಕ್ರಿಸ್ತು, ದೆವ್ವಗಳ ಹಿಡಿದಂತ ಮನುಷ್ಯ ಹೆಂಗಿದ್ರಂತೆ, ಸಮಾಧಾನ ಕೂತಿದ್ರಂತೆ. ಜನಗಳು ನೋಡ್ಬಿಟ್ಟು ಆಶ್ಚರ್ಯ ಆಗ್ಬಿಡ್ತಾರೆ, ಇವ್ನ್ ದೆವ್ವ ಹಿಡ್ಕೊಂಡಿತ್ತಲ್ಲ ಅಂತ ಅಂದ್ಬಿಟ್ಟು. ನೋಡ್ಬೇಕ್ರೆ ಅವ್ರ ದೆವ್ವ ಹಿಡ್ಕೊಂಡಿರೋ ಮನುಷ್ಯ ಹೆಂಗಿದ್ದಂತೆ, he was sitting in a clear mind ಅಂತ ಹೇಳ್ತಾರೆ. ತಳಿಂದ ಬುದ್ಧಿ ಉಳ್ಳವನಾಗಿ ವಕಾಂದಿಂದ ತಮಿಳ ಬಂದಿದೆ. ಅದರ ಏನ್ರಿ ತುಂಬಾ ಕ್ಲಿಯರ್ ಮೈಂಡ್ ಇಂದ ಏನ್ ಮಾಡಿರ್ತಾವ ಸಮಾಧಾನ ಕೂತಿದ್ದಂತಾರೆ. ಅದು ರೀ ಪವಿತ್ರಾತ್ಮ. ಈ ತರ ದಡ ಬುಡ ಏಗ್ರಾಡಿ ಕೂಗಾಡೋದಿಲ್ಲ ಪವಿತ್ರಾತ್ಮ. ಹೇಳಪ್ಪ ಯಾರಪ್ಪ ಕೂಗಾಡೋದು ಬೈಬಲ್ ನಲ್ಲಿ ಈ ತರ ನೋಡ್ತಿದ್ರಿ. ಅಪೋಸ್ತಲರು ಎಷ್ಟು ಮಿನಿಸ್ಟ್ರಿ ಮಾಡೋದು, ಎಷ್ಟು ಊರಲ್ಲಿ ಹೋಗಿ ಎಷ್ಟು ಸಭೆಗಳನ್ನ ಸ್ಥಾಪನೆ ಮಾಡೋರು. ಇವತ್ತು ಅವ್ರ ಕ್ರಿಯೆಗಳಲ್ಲೇ ನಾವೆಲ್ಲ ಇರೋದು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಇವೆಲ್ಲ ಯಾವುದು ಸತ್ಯವೇದಿಗೆ ಸೀಮಿತವಾಗಿರೋದಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿರೋದು, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಏನಾಗಲ್ಲ, ಸೇರಲ್ಲ ಅಂತ ಅಲ್ವರ. ಸೊ ಇದು ಅನ್ಯ ಭಾಷೆ ಬಗ್ಗೆ ಅಲ್ವರ. ಇವಾಗ ನಾವೇನಪ್ಪ ಮಾಡೋಣ, ಬರುವಂತ ವಾರದಲ್ಲಿ ಅದ್ಭುತಗಳ ಬಗ್ಗೆ, ಪ್ರವಾದನೆಗಳ ಬಗ್ಗೆ, ದರ್ಶನಗಳ ಬಗ್ಗೆ ನಾವೇನ್ ಮಾಡೋಣ, ಬರುವಂತ ವಾರದಲ್ಲಿ ನಾವು ನೋಡೋಣ. ಓಕೆನಾ? ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸರಿ, ಇವತ್ತಿನ ಸಬ್ಜೆಕ್ಟ್ ಅಲ್ಲಿ ಪ್ರಶ್ನೆ ಇದ್ರೆ ಮಾತ್ರ ಕೇಳಿ, ಇಲ್ಲ ನೆಕ್ಸ್ಟ್ ವೀಕ್ ಕ್ಲಾಸ್ ಆಗಿದ್ಮೇಲೆ ಫುಲ್ ಡಿಸ್ಕಷನ್ ಇಟ್ಕೊಡೋಣ, ತೊಂದರೆ ಇಲ್ಲ. 2 ಕ್ಲಾಸ್ ಸೇರ್ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಡಿಸ್ಕಷನ್ ಇಟ್ಕೊಡೋಣ. ನೀವು ಡಿಸೈಡ್ ಮಾಡಿ. ಸರಿ, ಹಂಗಾರೆ ಯಾರಿಗೇನು ಪ್ರಶ್ನೆ ಇಲ್ವಾ? ನೆಕ್ಸ್ಟ್ ವೀಕ್ ನೋಡೋಣವಾ? ಸರಿ, ಓಕೆ. ಹಂಗಾರೆ ಕೊನೆಯದಾಗಿ